ವಿದ್ಯಾರ್ಥಿಗಳೇ, ಎಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸರಿಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ? 2000 ವರ್ಷಗಳ ಇತಿಹಾಸ ಇದೆ. 2000 ವರ್ಷಗಳಿಂದಲೂ ಕನ್ನಡ ನಾಡಿನ ಕವಿಪುಂಗವರು ಸಾಹಿತ್ಯ ಕೃಷಿಯನ್ನ ಮಾಡುತ್ತಾ ಕನ್ನಡ ಭಾಷೆಯನ್ನ ಕಟ್ಟಿ ಬೆಳೆಸುವಂತಹ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಅವರು ಯಾರ್ಯಾರು ಅನ್ನೋದನ್ನ ಒಂದು ಚಟುವಟಿಕೆಯ ಮೂಲಕ ಪರಿಚಯ ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ. 2000 ವರ್ಷಗಳಿಂದಲೂ ನಮ್ಮ ನಾಡಿನ ಕವಿಪುಂಗವರು ಸಾಹಿತ್ಯ ಕೃಷಿಯನ್ನ ಮಾಡುತ್ತಾ ಕನ್ನಡ ಭಾಷೆಯನ್ನ ಕಟ್ಟಿ ಬೆಳೆಸುವಲ್ಲಿ ಮಹತ್ವದ ಕೆಲಸವನ್ನ ಮಾಡಿದ್ದಾರೆ. ಅವರು ಯಾರ್ಯಾರು ಅನ್ನೋದನ್ನ ಒಂದು ಚಟುವಟಿಕೆಯ ಮೂಲಕ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳು. ಈಗ ನಾನು ನಿಮಗೆ ಕವಿಗಳ ಭಾವಚಿತ್ರವನ್ನ ತೋರಿಸ್ತೀನಿ ಈ ರೀತಿ, ಮತ್ತು ಅವರ ಬಿರುದುಗಳನ್ನ ಹೇಳ್ತೀನಿ. ಆ ಕವಿಯ ಹೆಸರು ಯಾರು ಅನ್ನೋದನ್ನ ತಾವು ಹೇಳಬೇಕು. ಅರ್ಥವಾಯ್ತಲ್ಲ? ಈಗ ನಾನು ಕವಿಗಳ ಭಾವಚಿತ್ರ ಮತ್ತು ಅವರಿಗಿದ್ದ ಬಿರುದು ಯಾವುದು ಅನ್ನೋದನ್ನ ತಿಳಿಸ್ತೀನಿ. ಅದರ ಆಧಾರದ ಮೇಲೆ ನೀವೇನ್ ಮಾಡಬೇಕು? ಈ ಕವಿ ಯಾರು ಏನೋ ಇವರು ಯಾರು ಅನ್ನೋದನ್ನ ತಿಳಿಸಿಕೊಡ್ಬೇಕು. ತಿಳಿಸ್ಕೊಡ್ತೀರಾ? ಈಗ ಮೊದಲನೇದಾಗಿ ಈತನನ್ನ ನಾವು ಕನ್ನಡದ ಆದಿಕವಿ ಅಂತ ಹೇಳಿಬಿಟ್ಟು ಕರಿತೀವಿ. ಆದಿಕವಿ ಎಂಬ ಬಿರುದಿಗೆ ಪಾತ್ರನಾಗಿರ್ತಕ್ಕಂಥ ವ್ಯಕ್ತಿ. ಆರಂಕುಶ ವಿಟ್ಟೊಡಂ ನೆನೆವುದು ಎನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳಿ ಕನ್ನಡ ನಾಡಿನ ಬಗ್ಗೆ ಅಭಿಮಾನದ ಮಾತುಗಳನ್ನ ಹೇಳಿರ್ತಕ್ಕಂಥ ವ್ಯಕ್ತಿ. ಯಾರು ಹೇಳ್ತೀರಾ? ಹೇಳಿ ಸರ್. ಪಂಪ ಸರಿಯಾದ ಉತ್ತರ. ಎರಡನೇದಾಗಿ ಈ ಭಾವಚಿತ್ರವನ್ನು ಅವಲೋಕನ ಮಾಡಿ. ಎಲ್ಲರಿಗೂ ಕಾಣುತ್ತಲ್ಲ? ಈತನನ್ನ ಕನ್ನಡ ಸಾಹಿತ್ಯದಲ್ಲಿ ಶಕ್ತಿ ಕವಿ ಅಂತ ಹೇಳಿ ಕರಿತೀವಿ. ನಿಮಗಿನ್ನೂ ಕ್ಲೂ ಕೊಡಬೇಕಪ್ಪ ಅಂದ್ರೆ, ತಲಕಾಡಿಗೆ ಬಂದ, ಬಳೆ ಮಾರುವ ಕಾಯಕವನ್ನ ಬಿಟ್ಟು ತಲಕಾಡಿಗೆ ಬರ್ತಾನೆ. ಈ ವ್ಯಕ್ತಿ ಯಾರು ಅಂತೇಳಿ ಹೇಳಮ್ಮ. ರನ್ನ ಸರಿಯಾದ ಉತ್ತರ. ನೆಕ್ಸ್ಟ್ ಈತನನ್ನ ನೋಡಿ, ಈ ಭಾವಚಿತ್ರವನ್ನ ನೋಡಿ. ಈತ ಚಂಪು ಕಾವ್ಯಗಳ ಹಿಡಿತದಲ್ಲಿರ್ತಕ್ಕಂಥ ಸಾಹಿತ್ಯವನ್ನ ಬೇರ್ಪಡಿಸಿ ಒಂದು ಹೊಸ ಸಾಹಿತ್ಯವನ್ನ ಜಾರಿಗೆ ತರ್ತಾನೆ. ಅದುವೇ ಷಟ್ಪದಿ ಸಾಹಿತ್ಯ. ಕನ್ನಡ ಸಾಹಿತ್ಯದಲ್ಲಿ ಈತನಿಗೆ ಷಟ್ಪದಿಯ ಬ್ರಹ್ಮ ಅಂತ ಹೇಳಿ ಕರಿತೀವಿ. ಷಟ್ಪದಿ ಸಾಹಿತ್ಯವನ್ನ ಕನ್ನಡ ಬಳಕೆಗೆ ತಂದಿರ್ತಕ್ಕಂಥ ಕವಿ ಈತ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಹಂಪಿಯಲ್ಲಿ ವಾಸವಾಗಿದ್ದ. ಯಾರಾದ್ರೂ ಹೇಳ್ತೀರಾ? ಷಟ್ಪದಿ ಸಾಹಿತ್ಯ ಹೇಳಿ ಸರ್. ರಾಘವಾಂಕ ಸರಿಯಾದ ಉತ್ತರ. ನೆಕ್ಸ್ಟ್ ಈತ, ಈ ಕವಿಯ ಭಾವಚಿತ್ರವನ್ನ ನೋಡಿ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿಗೆ ಪಾತ್ರನಾದ ಕವಿ. ಯಾವ ಬಿರುದು? ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿಗೆ ಪಾತ್ರನಾದ ಕವಿ. ಗದುಗಿನ ವೀರನಾರಾಯಣ ದೇವಸ್ಥಾನದಲ್ಲಿ ಇದ್ಕೊಂಡು ಕಾವ್ಯವನ್ನ ಬರೆದ ಗದುಗಿನ ಭಾರತ, ಕರ್ನಾಟ ಭಾರತ ಕಥಾಮಂಜರಿ ಅಂತ ಹೇಳಿ. ಯಾರು ಹೇಳ್ತೀರಿ ಕವಿಯ ಹೆಸರನ್ನ? ಹೇಳಮ್ಮ. ಕುಮಾರವ್ಯಾಸ ಸರಿಯಾದ ಉತ್ತರ. ನೆಕ್ಸ್ಟ್ ಇನ್ನು ಕೊನೆಯ ಕವಿಯ ಭಾವಚಿತ್ರವನ್ನ ನೋಡಿ. ನೋಡಿದ್ರೆ ಈತನನ್ನ ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅಂತ ಹೇಳಿ ಕರೀತಾರೆ. ಗೊತ್ತಾಯ್ತಾ? ರಾಮಶ್ವಮೇಧ ಅನ್ನುವಂತ ಒಂದು ಪ್ರಸಿದ್ಧವಾದ ಕೃತಿಯನ್ನ ಬರೀತಾನೆ. ಯಾರು ಹೇಳಮ್ಮ? ಲಕ್ಷ್ಮೀನಾರಾಯಣಪ್ಪ ಮುದ್ದಣ್ಣ
ಲಕ್ಷ್ಮೀ ನಾರಾಯಣಪ್ಪ. ಆತನಿಗಿಂತ ಇರ್ತಕ್ಕಂಥ ಇನ್ನೊಂದು ಹೆಸರು ಮುದ್ದಣ ಅಂತಕ್ಕಂಥ. ವಿದ್ಯಾರ್ಥಿಗಳೇ, ಹಾಗಾದ್ರೆ ಇವತ್ತು ನಾವು ಸಪ್ತಾಕ್ಷರಿ ಮಂತ್ರವನ್ನ ಮುದ್ದಣನು ಬರೆದಿರ್ತಕ್ಕಂಥ ಸಪ್ತಾಕ್ಷರಿ ಮಂತ್ರ ಪಾಠದ ಬಗ್ಗೆ ಅಭ್ಯಾಸವನ್ನ ಮಾಡೋಣ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಯಾವುದ್ರ ಬಗ್ಗೆ ಅಭ್ಯಾಸ ಮಾಡೋಣ? ಸಪ್ತಾಕ್ಷರಿ ಮುದ್ದಣ ಬರೆದಿರ್ತಕ್ಕಂಥ ಸಪ್ತಾಕ್ಷರಿ ಮಂತ್ರದ ಪಾಠದ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡೋಣ. ವಿದ್ಯಾರ್ಥಿಗಳು, ಸಪ್ತಾಕ್ಷರಿ ಮಂತ್ರ. ಇದನ್ನ ಬರೆದಿರ್ತಕ್ಕಂಥ ಕವಿ ಮುದ್ದಣ. ಇವನಿಗಿರ್ತಕ್ಕಂಥ ಇನ್ನೊಂದು ಹೆಸರು ಲಕ್ಷ್ಮೀ ನಾರಾಯಣಪ್ಪ. ಓಕೆ, ಸಪ್ತಾಕ್ಷರಿ. ಸಪ್ತ ಅಂದ್ರೆ ಎಷ್ಟು? 7. ಅಕ್ಷರ ಅಂದ್ರೆ ಅಕ್ಷರಗಳು. ಅಕ್ಷರಿ ಅಂದ್ರೆ ಅಕ್ಷರಗಳು. 7 ಅಕ್ಷರಗಳ ಮಂತ್ರದ ಮಹತ್ವ ಏನು? ಸಪ್ತಾಕ್ಷರಿ ಅಂದ್ರೇನು? 7 ಅಕ್ಷರಗಳ ಮಂತ್ರದ ಮಹತ್ವ ಏನು ಅಂತಕ್ಕಂಥದ್ದನ್ನ ಈ ಒಂದು ಪ್ರಸ್ತುತ ಪಾಠ ನಮಗೆ ತಿಳಿಸಿ ಕೊಡುತ್ತೆ. ಈಗ ನಾವು ಈ ಪಾಠವನ್ನ ಬರೆದಿರ್ತಕ್ಕಂಥ ಕವಿಯ ಪರಿಚಯವನ್ನ ಮತ್ತು ಪೂರ್ವಕತೆಯನ್ನ ತದನಂತರ ವಿದ್ಯಾರ್ಥಿಗಳು ಪರಿಚಯ ಮಾಡಿಕೊಡ್ತಾರೆ. ಈಗ ನಾವು ನೇರವಾಗಿ ಈ ಪಾಠದ ಆಶಯವನ್ನ ತಿಳಿದುಕೊಳ್ಳೋಣ. ಎಲ್ಲರ ಪುಸ್ತಕವನ್ನು ತೆಗೆರಿ. ಪುಟ ಸಂಖ್ಯೆ 35. ಎಲ್ಲರೂ ತೆಗೆದ್ರೆ? ಓಕೆ, ನೋಡಿ. ಎಷ್ಟೇ ಕಷ್ಟಗಳಿದ್ದರೂ, ಮನಸ್ಸನ್ನೇ ಸುಡುವ ಚಿಂತೆ ಇದ್ದರೂ, ನವಿರಾದ ಹಾಸ್ಯ ಅವುಗಳನ್ನ ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ. ನೋಡಿ, ಹೇಳ್ತಾನೆ, ಈಗ ಕಷ್ಟಗಳು ಬರೋದು ಯಾರಿಗೆ? ಮನುಷ್ಯನಿಗೆ ಬರ್ದೇನೆ ಮರಕ್ಕೆ ಬರಲ್ಲ ಕಷ್ಟಗಳು. ಕಷ್ಟಗಳು ಬಂದಾಗ ಮನುಷ್ಯ ಏನ್ ಮಾಡಬೇಕು? ಧೈರ್ಯವನ್ನ ಕಳೆದುಕೊಳ್ಳದೆ ನಾವು ಆತ್ಮವಿಶ್ವಾಸದಿಂದ ಎದುರಿಸುವಂತಹ ಮನೋಭಾವವನ್ನ ಬೆಳೆಸ್ಕೋಬೇಕೆ ಹೊರತಾಗಿ ಕಷ್ಟ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಕುಗ್ಗಬಾರದು. ಅರ್ಥ ಆಯ್ತಾ? ಮನುಷ್ಯ ಕಷ್ಟ ಬಂದ ತಕ್ಷಣ ಏನ್ ಮಾಡಿಬಿಡ್ತಾನೆ? ಕುಗ್ಗಿ ಬಿಡ್ತಾನೆ. ಕುಗ್ಗಬಾರದು. ನೋಡ್ರಿ, ಎಷ್ಟೇ ಕಷ್ಟಗಳಿದ್ದರೂ, ಕಷ್ಟಗಳಿಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಜಗತ್ತಿನಲ್ಲಿ ಯಾರು ಕೂಡ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಕಷ್ಟಗಳು, ನೋವುಗಳು, ದುಃಖಗಳು ಇದಾವೆ. ಕಷ್ಟಗಳಿಂದ, ದುಃಖಗಳಿಂದ, ನೋವುಗಳಿಂದ ಹೊರತಾಗಿರ್ತಕ್ಕಂಥವ್ರು ಯಾರೂ ಕೂಡ ಇಲ್ಲ. ಎಷ್ಟೇ ಕಷ್ಟಗಳಿದ್ದರೂ, ಮನಸ್ಸನ್ನೇ ಸುಡುವ ಚಿಂತೆ ಇದ್ದರು. ನೋಡ್ರಿ, ಚಿಂತೆ ಬಹಳ ಕೆಟ್ಟದ್ರಿ ಸರ್. ಚಿಂತೆಗಿಂತ ನಾವು ಯಾವುದನ್ನ ಬೆಳೆಸ್ಕೋಬೇಕು? ಚಿಂತನೆಯನ್ನ ಬೆಳೆಸ್ಕೋಬೇಕು. ಚಿಂತನೆ ನಮ್ಮ ಭವಿಷ್ಯವನ್ನ ರೂಪಿಸುತ್ತದೆ. ಚಿಂತೆ ನಮ್ಮ ಆಯುಷ್ಯವನ್ನ ಕಡಿಮೆ ಮಾಡುತ್ತೆ. ಚಿಂತೆಯೇ ಮುಪ್ಪು, ಸಂತೋಷವೇ ಯೌವನ ಅನ್ನುವಂತ ಒಂದು ಗಾದೆ ಮಾತನ್ನ ತಾವೆಲ್ಲರೂ ಕೇಳಿದ್ರಲ್ಲ. ಚಿಂತೆ ಮಾಡೋದ್ರಿಂದ ನಮ್ಮ ಆಯುಷ್ಯ ಏನಾಗುತ್ತೆ? ಕಡಿಮೆ ಆಗುತ್ತೆ. ಮನುಷ್ಯ ಚಿಂತೆ ಮಾಡುವ ಬದಲು ಸದಾ ಹೇಗಿರಬೇಕು? ಸಂತೋಷದಿಂದ ನಗುನಗುತ್ತಾ ಬಾಳೋದನ್ನ ಕಲಿಬೇಕು. ಹಾಗಾದ್ರೆ ನಗುನಗುತ್ತಾ ಬಾಳೋದನ್ನ ಕಲಿಬೇಕಪ್ಪ ಅಂದ್ರೆ ಜೀವನದಲ್ಲಿ ಏನನ್ನ ರೂಢಿಸ್ಕೋಬೇಕು? ನವಿರಾದ ಹಾಸ್ಯ ಅವುಗಳನ್ನ ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ. ಜೀವನದಲ್ಲಿ ಏನಿರಬೇಕು? ಹಾಸ್ಯ ಇರಬೇಕು. ಯಾರು ಜೀವನದಲ್ಲಿ ಹಾಸ್ಯವನ್ನ ಮೈಗೂಡಿಸ್ಕೊಳ್ತಾರೋ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ, ನೋವುಗಳನ್ನ ಮರೆತಿರಿ. ಕಷ್ಟ, ನೋವುಗಳನ್ನ ಮರೆಸುವಂತಹ ಶಕ್ತಿ ಯಾವುದಕ್ಕಿದೆ? ಹಾಸ್ಯಕ್ಕೆ ಇದೆ. ಗಂಗಾವತಿ ಪ್ರಾಣೇಶಿ ಹಾಸ್ಯದ ಮಾತುಗಳನ್ನ ಹಾಡುವುದರ ಮೂಲಕ ನಮ್ಮನ್ನೆಲ್ಲ ದುಃಖವನ್ನ ಮರೆಸಿಬಿಟ್ಟು ನಮ್ಮನ್ನೆಲ್ಲ ನಕ್ಕು ನಗಿಸಿ ಸಂತೋಷ ಭರಿತನನ್ನಾಗಿ ಮಾಡೋದಿಲ್ಲನ್ರಿ ಸರ್. ಅದಕ್ಕಾಗಿನೇ ಈ ನಗು ಮಾನವನನ್ನ ಗೆಲುವಿನ ಹಾದಿಗೆ ತರುವ ದಿವ್ಯ ಔಷಧ. ನೋಡ್ರಿ, ನಾವು ನಗೋದನ್ನ ಕಲಿಬೇಕು. ಮತ್ತೆ ಸುಮ್ಸುಮ್ನೆ ನಗಬಾರ್ದು. ಸುಮ್ಸುಮ್ನೆ ನಗದು ಏನಂತಾರೆ? ಹುಚ್ಚರು ಅಂತಾರೆ. ಸಮಯ, ಸನ್ನಿವೇಶ, ಸಂದರ್ಭಕ್ಕೆ ತಕ್ಕಂತೆ ನಾವು ಜೀವನದಲ್ಲಿ ನಗು ನಗುತ್ತಾ ಬದುಕೋದನ್ನ ಕಲಿಬೇಕು. ನಗು ಜೀವನಕ್ಕೆ ಏನಿದ್ದಂತೆ? ಟಾನಿಕ್ ಇದ್ದಂತೆ. ಟಾನಿಕ್ ಯಾವ ರೀತಿ ದೇಹಕ್ಕೆ ಚೈತನ್ಯವನ್ನ ಕೊಡುತ್ತೋ
ಅದೇ ರೀತಿ ನಗು ನಮ್ಮ ಆಯುಷ್ಯವನ್ನ, ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡುತ್ತೆ. ಅದಕ್ಕಾಗಿ ನಾವು ಜೀವನದಲ್ಲಿ ಯಾವ ರೀತಿ ಬಾಳಬೇಕು? ನಗು ನಗುತ್ತಾ ಬದುಕುವುದನ್ನ ಕಲಿಬೇಕು. ಅದಕ್ಕಾಗಿನೇ ನಗು ಗೆಲುವಿನ ಹಾದಿಗೆ ತರುವ ಒಂದು ದಿವ್ಯ ಔಷಧ ಅಂತ ಹೇಳಿಬಿಟ್ಟು ಹೇಳಬಹುದು. ಶ್ರೀರಾಮಶ್ವಮೇಧಂ ಕೃತಿಯಲ್ಲಿ ಮಡದಿ ಮನೋರಮೆ, ಮುದ್ದಣನು ಬರೆದಿರುವ ಪ್ರಮುಖ ಕೃತಿ ಯಾವುದು? ರಾಮಶ್ವಮೇಧ ಅಂತಕ್ಕಂಥದ್ದು. ಆ ರಾಮಶ್ವಮೇಧ ಕಥೆಯಲ್ಲಿ ಮನೋರಮೆಯ ನಿಜವಾದ ಹೆಸರು ಏನು? ಕಮಲಾಬಾಯಿ. ನಿಮ್ಮ ಕಮಲಾಬಾಯಿ ಅಂತಕ್ಕಂಥದ್ದು ಮನೋರಮೆಯ ನಿಜವಾದ ಹೆಸರು. ಅರ್ಥಕತ್ತಿಲ್ಲ ನಾನು ಹೇಳೋದು. ಮುದ್ದಣನ ಬರೆದಿರ್ತಕ್ಕಂಥ ರಾಮಶ್ವಮೇಧ ಕೃತಿಯಲ್ಲಿ ಮಡದಿ ಮನೋರಮೆಯ ನಿಜವಾದ ಹೆಸರು ಏನಪ್ಪಾ ಅಂತಂದ್ರೆ ಕಮಲಾಬಾಯಿಯೊಡನೆ ಏನ್ ಮಾಡ್ತಾನೆ? ಸಂವಾದದಲ್ಲಿ ತೊಡಗ್ತಾನೆ, ಸರಸ ಸಲ್ಲಾಪದಲ್ಲಿ ತೊಡಗ್ತಾನೆ. ಆಗ ಆ ಸಂವಾದದಲ್ಲಿ ತೊಡಗಿದಾಗ ವ್ಯಕ್ತವಾಗುವ ಮಾತುಗಳು ಮುದ್ದಣನ ಕಷ್ಟದ ಜೀವನದ ಪ್ರತೀಕವೇ ಆಗಿವೆ. ನೋಡ್ರಿ, ಆ ಮುದ್ದಣ ಮತ್ತು ಮನೋರಮೆಯ ನಡುವೆ ನಡೀತಾ ಇರ್ತಕ್ಕಂಥ ಸಂವಾದದ ಮಾತುಗಳಲ್ಲಿ ಏನ್ ತಿಳಿಸ್ಕೊಡ್ತೈತೆ? ಹಾಸ್ಯದ ಜೊತೆಗೆ ಮುದ್ದಣನ ಕಷ್ಟದ ಜೀವನವನ್ನು ಕೂಡ ಪರಿಚಯವನ್ನ ಮಾಡಿಕೊಡ್ತಾನೆ. ಗೊತ್ತಾಯ್ತಾ? ಕೇವಲ ರಾಮಶ್ವಮೇಧದ ಕಥೆ ಒಂದೇ ಅಲ್ಲ, ಅದರ ಜೊತೆಗೆ ಆ ಮುದ್ದಣ ತನ್ನ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥ ಕಷ್ಟದ ಪರಿಸ್ಥಿತಿಯನ್ನು ಕೂಡ ಹೆಂಡತಿಗೆ ಮನವರಿಕೆ ಮಾಡಿಕೊಡುತ್ತಾನೆ. ಪ್ರಕೃತ ಗದ್ಯ ಭಾಗದಲ್ಲಿ ಸಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆಯ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿದ್ರ್ಯವನ್ನ ಪರೋಕ್ಷವಾಗಿ ಮುದ್ದಣ ವ್ಯಕ್ತಪಡಿಸಿದ್ದಾನೆ. ಪ್ರಸ್ತುತವಾಗಿರ್ತಕ್ಕಂಥ ಪಾಠದಲ್ಲಿ ಸಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆಯನ್ನ ಹೇಳುವುದರ ಜೊತೆಗೆ ಏನ್ ಹೇಳ್ತಾ ಇದ್ದಾನೆ? ಅಂದಿನ ಕವಿಗಳ ದಾರಿದ್ರ್ಯ ಅಂದ್ರೇನು? ಬಡತನವನ್ನ ಪರೋಕ್ಷವಾಗಿ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾನೆ ಮುದ್ದಣ ಅಂತಕ್ಕಂಥ. ಹೊರನೋಟಕ್ಕೆ ಕುತೂಹಲಕಾರಿ ಹಾಸ್ಯಮಯವೂ ಆಗಿದ್ದರೆ ಬಾಹ್ಯ ದೃಷ್ಟಿಯಲ್ಲಿ ನೋಡಿದಾಗ ನಮಗೆ ಹಾಸ್ಯಮಯವಾದ ರೀತಿಯಲ್ಲಿ ಕಂಡರೂ ಕೂಡ ಆಂತರಿಕವಾಗಿ ಏನಿದೆಯಪ್ಪ ಅಂದ್ರೆ ದಾರುಣ ಕಥೆಯನ್ನ ಈ ಒಂದು ಕಥೆಯಲ್ಲಿ ನಾವು ನೋಡಬಹುದು. ಮುದ್ದಣ ತನ್ನ ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದೆ ಅನ್ನುವಂತ ದಾರುಣ ಕಥೆಯ ಚಿತ್ರಣ ಈ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಪಾಠದಲ್ಲಿ ಇದೆ. ಈ ಒಂದು ಪಾಠದಲ್ಲಿ ಯಾವ ರಸ ಹುಕ್ಕಿ ಹರಿತಾ ಇದೆಪ್ಪ ಅಂದ್ರೆ ಕರುಣಾರಸ ಅಂತೇಳಿ. ಸಾಹಿತ್ಯದಲ್ಲಿ ನವರಸಗಳಿದ್ದಾವೆ. ಆ ನವರಸಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಕರುಣಾರಸವು ಕೂಡ ಒಂದು ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಈ ಒಂದು ಪಾಠದ ಆಶಯ ಏನನ್ನ ತಿಳ್ಕೊಂಡ್ರೆ, ಮನುಷ್ಯನಿಗೆ ಎಷ್ಟೇ ಕಷ್ಟಗಳಿದ್ದರೂ ಕೂಡ, ಸುಡುವ ಚಿಂತೆ ಇದ್ದರೂ ಕೂಡ ಅವನ್ನೆಲ್ಲವನ್ನ ಮರೆಸ್ತಕ್ಕಂಥ ಶಕ್ತಿ ಯಾವುದಕ್ಕಿದೆಯಪ್ಪ ಅಂದ್ರೆ ನಗುವಿಗೆ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡ ಜೀವನದಲ್ಲಿ ಯಾವ ರೀತಿ ಬಾಳಬೇಕು? ನಗುತ್ತಾ ಬದುಕುವುದನ್ನ ಕಲಿಯಬೇಕು ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಮುದ್ದಣನು ಬರೆದಿರುವ ಪ್ರಸಿದ್ಧವಾದ ಕೃತಿ ಯಾವುದು? ರಾಮಶ್ವಮೇಧ. ಆ ರಾಮಶ್ವಮೇಧದಲ್ಲಿ ಯಾರ ಸರಸ ಸಲ್ಲಾಪ ಇದೆ? ಮುದ್ದಣ ಮತ್ತು ಮನೋರಮೆಯರ ಸರಸ ಸಲ್ಲಾಪ ಇದೆ. ಆ ಸರಸ ಸಲ್ಲಾಪದಲ್ಲಿ ಹಾಸ್ಯದ ಜೊತೆಗೆ ಮುದ್ದಣನ ಕಷ್ಟದ ಚಿತ್ರಣವನ್ನು ಕೂಡ ಈ ಪಾಠದಿಂದ ನಾವು ತಿಳಿದುಕೊಳ್ಳಬಹುದು. ಅಂದಿನ ಕವಿಗಳ ದಾರಿದ್ರ್ಯತನ ಹೇಗಿತ್ತು ಅನ್ನೋದನ್ನು ಕೂಡ ಹಾಸ್ಯಮಯವಾಗಿರ್ತಕ್ಕಂಥ ಶೈಲಿಯಲ್ಲಿ ತಿಳಿಸಿಕೊಡ್ತಾನೆ. ಈ ಒಂದು ಪ್ರಸ್ತುತ ಪಾಠದಲ್ಲಿ ಯಾವ ರಸ ಉಕ್ಕಿ ಹರಿತಾ ಇದೆ? ಕರುಣಾರಸ ಅನ್ನೋದು ಉಕ್ಕಿ ಹರಿತಾ ಇದೆ. ನೆಕ್ಸ್ಟ್ ಆಶಯ ತಿಳ್ಕೊಂಡ್ರೆ ಈಗ ನೆಕ್ಸ್ಟ್ ಪ್ರವೇಶಕ್ಕೆ ಬನ್ನಿ. ಪ್ರವೇಶ ಪುಟ ಸಂಖ್ಯೆ 31. ಕನ್ನಡ ಸಾಹಿತ್ಯ. ಯಾರಾದ್ರೂ ಒಬ್ರು ಓದ್ತೀರಾ? ಒಬ್ರು ಓದಿ. ಕನ್ನಡ ಸಾಹಿತ್ಯವು ಹಂತವಾಗಿ ಬದಲಾವಣೆಗೆ ಒಳಪಟ್ಟು ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಎಂಬ ರೂಪ ಪರಿವರ್ತನೆ ಪಡೆದುಕೊಂಡಿದೆ. ನಡುಗನ್ನಡ ಸಾಹಿತ್ಯವು ಹಿಂದೆ ಸರಿದು ಹೊಸಗನ್ನಡ ರೂಪುಗೊಳ್ಳುತ್ತಿದ್ದ ಕಾಲದಲ್ಲಿ ಹೊಸಗನ್ನಡ ಸಾಹಿತ್ಯಕ್ಕೆ ಮುನ್ನುಡಿ ಬರೆದು ಹೊಸಗನ್ನಡದ ಅರುಣೋದಯ ಮುಂಗೋಳಿ ಎಂಬ ಪ್ರಶಂಸೆಗೆ ಭಾಜನರಾಗಿ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸುಭದ್ರ ಸ್ಥಾನ ಪಡೆದ ಕವಿ ಮುದ್ದಣ. ರಾಮಾಯಣ ಮಹಾಕಾವ್ಯದ ಭಾಗವೊಂದರ ಕಥೆಯನ್ನು ಹೇಳ ಹೊರಡುವ ಕವಿ ಕಾವ್ಯದ ಮಧ್ಯದಲ್ಲಿ ತಮ್ಮ ಜೀವನದ ವಾಸ್ತವತೆಯನ್ನು ಬಿಚ್ಚಿಡುವುದು ಒಂದು ವೈಶಿಷ್ಟ್ಯವೇ ಸರಿ. ಇದು ಮುದ್ದಣ ಮನೋರಮೆಯರ ಸಲ್ಲಾಪವೆಂದೇ ಖ್ಯಾತಿ ಪಡೆದಿದೆ. ಕಾವ್ಯ ಧರ್ಮದೊಳಗೆ ಜೀವನ ಧರ್ಮವನ್ನು ಬೆರೆಸಿ ಹೇಳುವ ಕವಿಯ ಜಾಣ್ಮೆಯನ್ನು ಮೆಚ್ಚಲೇಬೇಕು. ಕಿತ್ತು ತಿನ್ನುವ ಬಡತನದ ವಾಸ್ತವ ಚಿತ್ರಣವನ್ನು
ಲಘು ಹಾಸ್ಯಮಯವಾಗಿಸುವ ಮಯವಾಗಿಸುವ ಕಲೆಗಾರಿಕೆ ಮುದ್ದಣನಿಗೆ ಸಾಧ್ಯ ಎಂಬುದನ್ನು ಈ ಗದ್ಯ ಭಾಗದಲ್ಲಿ ಕಾಣಬಹುದಾಗಿದೆ. ಓಕೆ, ಈಗ ನೋಡೋಣ ಈ ಪಾಠದ ಪ್ರವೇಶ ಏನ್ ತಿಳಿಸ್ಕೊಡ್ತದಪ್ಪ ಅಂತಂದ್ರೆ, ಕನ್ನಡ ಸಾಹಿತ್ಯವು ಹಂತ ಹಂತವಾಗಿ ಏನಾಗ್ತಾ ಬಂದಿದೆ, ಬದಲಾವಣೆ ಆಗ್ತಾ ಬಂದಿದೆ. ಬದಲಾವಣೆ ಪ್ರಕೃತಿಯ ಸಹಜ ನಿಯಮ. ಅದೇ ರೀತಿ ಕನ್ನಡ ಸಾಹಿತ್ಯವು ಕೂಡ ಹಂತ ಹಂತವಾಗಿ ಏನಾಗ್ತಾ ಇದೆ, ಬದಲಾವಣೆ ಹೊಂದುತ್ತಾ ಬಂದಿದೆ. ಇದು ಎಷ್ಟು ರೂಪದಲ್ಲಿ ಬದಲಾವಣೆ ಆಗಿದೆಯಪ್ಪ ಅಂದ್ರೆ, ಕನ್ನಡ ಸಾಹಿತ್ಯವನ್ನ ಅಧ್ಯಯನದ ದೃಷ್ಟಿಯಿಂದ 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಯಾರಾದ್ರೂ ಹೇಳ್ತೀರಾ? ಯಾರಾದ್ರೂ ಮತ್ತೆ? ಕನ್ನಡ ಸಾಹಿತ್ಯವನ್ನ ಅಧ್ಯಯನದ ದೃಷ್ಟಿಯಿಂದ 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಯಾವ್ಯಾವು? ಓಕೆ, ಒಂದನೇದು ಪೂರ್ವದ ಹಳಗನ್ನಡ, ಎರಡನೇದು ಹಳಗನ್ನಡ, ಮೂರನೇದು ನಡುಗನ್ನಡ, ನಾಲ್ಕನೇದು ಹೊಸಗನ್ನಡ ಅಂತ ಹೇಳಿ ಹೀಗೆ ಹಂತ ಹಂತವಾಗಿ ಬದಲಾವಣೆ ಹೊಂದುತ್ತಾ ಬಂದಿದೆ ಅಂತ. ಈ ಹೊಸಗನ್ನಡ ಯಾವ ಸಾಹಿತ್ಯದ ನಂತರ ಬಂದಿದೆ? ನಡುಗನ್ನಡ ಸಾಹಿತ್ಯವನ್ನ ಹಿಂದೆ ಹಾಕಿ ಹೊಸಗನ್ನಡ ಸಾಹಿತ್ಯ ಅನ್ನೋದು ಬೆಳೆದು ಬಂದಿದೆ ಅಂತ. ಇಂತಹ ಹೊಸಗನ್ನಡ ಸಾಹಿತ್ಯಕ್ಕೆ ಮುನ್ನುಡಿಯನ್ನ ಬರೆದ ಕವಿ ಯಾರಪ್ಪ ಅಂತಂದ್ರೆ ಮುದ್ದಣ ಅಂತ ಹೇಳಿ ಕರೀಬಹುದು. ಅದಕ್ಕಾಗಿನೇ ಕನ್ನಡ ಸಾಹಿತ್ಯದಲ್ಲಿ ಈತನಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅಂತ ಹೇಳಿ ಮುದ್ದಣನಿಗೆ ಬಿರುದು ಇತ್ತು. ಪೀಠಿಕೆ ತಿಳ್ಕೊಂಡಿದ್ರಲ್ಲ, ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಎಂದು ಯಾರನ್ನ ಕರೆಯುತ್ತಾರೆ? ಮುದ್ದಣನನ್ನ ಕರೆಯುತ್ತಾರೆ. ಆ ಮೂಲಕ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಶಾಶ್ವತವಾದ ಸ್ಥಾನವನ್ನ ಪಡೆದುಕೊಂಡಿದ್ದಾನೆ. ಯಾರೋ? ಮುದ್ದಣ. ಯಾಕಂದ್ರೆ ಹೊಸಗನ್ನಡದ ಆರಂಭಿಕ ಕಾಲಘಟ್ಟದಲ್ಲಿ ಈತ ಪ್ರಾರಂಭ ಮಾಡಿರ್ತಕ್ಕಂಥವನು ಯಾರಪ್ಪ ಅಂತಂದ್ರೆ ಮುದ್ದಣ. ಅದಕ್ಕಾಗಿ ಈತನಿಗೆ ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅಂತ ಹೇಳಿ ಕರಿತೀವಿ. ರಾಮಾಯಣ ಮಹಾಕಾವ್ಯದ ಭಾಗವೊಂದರ ಕಥೆಯನ್ನ ಹೇಳಲಿಕ್ಕೆ ಹೋಗ್ತಾನೆ. ಯಾರಿಗೆ? ಮನೋರಮೆಗೆ ಹೇಳ್ತಾನೆ, ತನ್ನ ಪ್ರೀತಿಯ ಮಡದಿ. ರಾಮಾಯಣ ಮಹಾಕಾವ್ಯವಾಗಿರ್ತಕ್ಕಂಥ ರಾಮಾಯಣದ ಕಥೆಯನ್ನ ತನ್ನ ಪ್ರೀತಿಯ ಮಡದಿಯಾಗಿರ್ತಕ್ಕಂಥ ಮನೋರಮೆಗೆ ಹೇಳ್ತಾ ಹೊರಡ್ತಾನೆ. ಆ ಕಥೆಯ ಮಧ್ಯದಲ್ಲಿ ಏನ್ ಮಾಡ್ತಾನೆ? ಆ ಕಥೆಯ ಜೊತೆಗೆ ತನ್ನ ಜೀವನದ ಕಷ್ಟದ ಪರಿಸ್ಥಿತಿಯನ್ನು ಕೂಡ ಮನವರಿಕೆ ಮಾಡಿಕೊಡ್ತಾನೆ. ಅದಕ್ಕಾಗಿನೇ ಇದರಲ್ಲಿ ಮುದ್ದಣ ಮತ್ತು ಮನೋರಮೆಯರ ಸಲ್ಲಾಪದಲ್ಲಿ ಕಾವ್ಯ ಧರ್ಮದ ಜೊತೆಗೆ ಜೀವನ ಧರ್ಮವೂ ಕೂಡ ಬೆಸೆದುಕೊಂಡಿದೆ ಅಂತ ಹೇಳುದು. ಕಾವ್ಯ ಧರ್ಮವನ್ನ ಹೇಳುವುದರ ಜೊತೆಗೆ ಕಾವ್ಯ ಏನ್ ಹೇಳುತ್ತೆ? ಭಾವನೆಗಳನ್ನ ತಿಳಿಸ್ಕೊಡುತ್ತೆ. ಕಾವ್ಯ ಏನ್ ಹೇಳುತ್ತೆ? ಭಾವನೆ, ಕವಿಯ ಭಾವನೆಗಳನ್ನ ತಿಳಿಸಿಕೊಡುತ್ತೆ. ಕಾವ್ಯ ಧರ್ಮದ ಜೊತೆಗೆ ಜೀವನ ಧರ್ಮ ಅಂದ್ರೆ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥ ಏಳು ಬೀಳುಗಳ ಒಂದು ಚಿತ್ರಣವನ್ನು ಕೂಡ ತಿಳಿಸಿಕೊಡ್ತಾನೆ. ಅದಕ್ಕೆ ಪ್ರತಿಭೆ ಬೇಕು. ಕಾವ್ಯ ಧರ್ಮ ಮತ್ತು ಜೀವನ ಧರ್ಮವನ್ನ ಬೆರೆಸಿ ಹೇಳ್ಬೇಕಪ್ಪ ಅಂತಂದ್ರೆ ಪಾಂಡಿತ್ಯ ಅಂತಕ್ಕಂಥದ್ದು ಬೇಕೇ ಬೇಕು. ಅಂತಹ ಪ್ರತಿಭೆಯ ಕವಿ ಯಾರಪ್ಪ ಅಂತಂದ್ರೆ ಮುದ್ದಣ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಆ ಕಿತ್ತು ತಿನ್ನುವ ಮನೆತನದ ಒಂದು ಬಡತನದ ಪರಿಸ್ಥಿತಿಯನ್ನ ತನ್ನ ಪ್ರೀತಿಯ ಮಡದಿಯಾಗಿರ್ತಕ್ಕಂಥ ಮನೋರಮೆಗೆ ಹಾಸ್ಯಮಯವಾಗಿರ್ತಕ್ಕಂಥ ಶೈಲಿಯಲ್ಲಿ ಯಾವ ರೀತಿ ಹೇಳ್ತಾನೆ ಅನ್ನುವಂತಹ ಚಿತ್ರಣ ಪ್ರಸ್ತುತವಾಗಿರ್ತಕ್ಕಂಥ ಪಾಠದಲ್ಲಿ ನಾವು ನೋಡ್ತೀವಿ. ಅರ್ಥ ಆಯ್ತಾ? ಕನ್ನಡ ಸಾಹಿತ್ಯವು 4 ಹಂತದಲ್ಲಿ ಬೆಳೆದು ಬಂದಿದೆ. ಒಂದನೇದು ಪೂರ್ವದ ಹಳಗನ್ನಡ, ಎರಡನೇದು ಹಳಗನ್ನಡ, ಮೂರನೇದು ನಡುಗನ್ನಡ, ನಾಲ್ಕನೇದು ಹೊಸಗನ್ನಡ. ಆ ನಡುಗನ್ನಡವನ್ನ ಹಿಂದೆ ಹಾಕಿ ಹೊಸಗನ್ನಡ ಅಂತಕ್ಕಂಥದ್ದು ಬೆಳೆದು ಬಂದಿದೆ. ಈ ಹೊಸಗನ್ನಡ ಸಾಹಿತ್ಯಕ್ಕೆ ಮುನ್ನುಡಿಯನ್ನ ಬರೆದ ಕವಿ ಯಾರಪ್ಪ ಅಂತಂದ್ರೆ ಮುದ್ದಣ. ಆದ್ದರಿಂದ ಮುದ್ದಣನನ್ನ ನಾವು ಕನ್ನಡ ಸಾಹಿತ್ಯದಲ್ಲಿ ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅಂತ ಹೇಳಿ ಕೂಡ ನಾವು ಕರಿತೀವಿ ಅಂತಕ್ಕಂಥ. ಇಲ್ಲಿ ಕವಿ ಯಾವ ಕಥೆಯನ್ನ ಹೇಳ್ತಾನೆ? ತನ್ನ ಮಡದಿಗೆ ರಾಮಾಯಣದ ಕಥೆಯನ್ನ ಹೇಳ್ತಾ ಹೋಗ್ತಾನೆ. ಆ ರಾಮಾಯಣದ ಕಥೆಯ ಜೊತೆಗೆ ತನ್ನ ಜೀವನದ ಕಷ್ಟದ ಪರಿಸ್ಥಿತಿಯನ್ನು ಕೂಡ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾನೆ. ಯಾರೋ? ಮುದ್ದಣ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಆ ಕಿತ್ತು ತಿನ್ನುವ ಬಡತನದ ಪರಿಸ್ಥಿತಿಯನ್ನ ಆ ಹಾಸ್ಯಮಯವಾಗಿರ್ತಕ್ಕಂಥ ಶೈಲಿಯಲ್ಲಿ ಹೇಗೆ ತಿಳಿಸಿಕೊಡ್ತಾನೆ ಅನ್ನುವಂತಹ ಚಿತ್ರಣ ಪ್ರಸ್ತುತವಾಗಿರ್ತಕ್ಕಂಥ ಪಾಠದಲ್ಲಿ ಇದೆ. ಅರ್ಥ ಆಯ್ತು ಇದು ಪ್ರವೇಶ? ಈಗ ನಾವು ಏನ್ ಮಾಡೋಣಪ್ಪ ಅಂದ್ರೆ ಪೂರ್ವ ಕಥೆಯಲ್ಲಿ ಬರ್ತಕ್ಕಂಥ
ಪ್ರಮುಖ ವ್ಯಕ್ತಿಗಳ ಹೆಸರುಗಳನ್ನ ಒಗಟುಗಳ ಮೂಲಕ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆ ಪೂರ್ವ ಕಥೆಯಲ್ಲಿ ಹಲವಾರು ಪಾತ್ರಗಳು ಬರ್ತವೆ, ಹಲವಾರು ವ್ಯಕ್ತಿಗಳ ಹೆಸರುಗಳು ಬರ್ತವೆ. ಆ ಹಲವಾರು ವ್ಯಕ್ತಿಗಳ ಹೆಸರುಗಳನ್ನ ಒಗಟುಗಳ ಮೂಲಕ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ನೀವೀಗ ಒಗಟನ್ನ ಹೇಳ್ತೀನಿ, ನಾನು ಗಮನವಿಟ್ಟು ಆಲಿಸ್ಬೇಕು, ಯೋಚನೆ ಮಾಡಿ ಉತ್ತರ ಕೊಡಬೇಕು. ಒಂದನೇ ಒಗಟು: ದಶರಥನ ಕಂದನಿವನು, ರಾವಣನ ಕೊಂದವನು, ಸೀತೆಯ ತಂದವನು, ಅಯೋಧ್ಯೆಗೆ ಬಂದವನು, ಸಜ್ಜನರ ಮಿತ್ರನಿವನು, ಹಾಗಾದರೆ ಇವರು ಯಾರು? ಹೇಳಮ್ಮ ತಾಯಿ. ಸರಿಯಾದ ಉತ್ತರ ಯಾವುದು? ರಾಮ. ನೋಡಿ, ಈ ಪಾಠದಲ್ಲಿ ರಾಮ ಅನ್ನುವಂತ ಪಾತ್ರನು ಬರುತ್ತೆ. ನೆಕ್ಸ್ಟ್ ಎರಡನೇ: ಇಳೆಯು ಎತ್ತ ಎಮ್ಮೆಯ ಮಗಳು, ಬೆಂಕಿ ಉಂಡು ಬೆಳದಿಂಗಳಾದವಳು, ಅವಳಿ ಕಂದರ ತಾಯಿ ದೇವರಿವಳು, ಸ್ತ್ರೀ ಕುಲದ ಎಮ್ಮೆ ಸ್ವಾಭಿಮಾನಿ ಇವಳು, ಕೊಡವಿ ಗರ್ಭದ ರತ್ನಾವಳಿಯ ನೆರಳು, ಹಾಗಾದರೆ ಇವರು ಯಾರು? ಸರಿಯಾದ ಉತ್ತರ ಯಾವುದು? ಸೀತೆ ಅಂತಕ್ಕಂಥದ್ದು. ನೋಡ್ರಿ, ಪೌರಾಣಿಕ ಒಗಟುಗಳು ಎಷ್ಟು ಸರಳ ಇದ್ದಾವೆ ಅಂತಕ್ಕಂಥ. ಮೂರನೇ ಒಗಟನ್ನ ನೋಡೋಣ. ಸೀತೆನೂ ಬರುತ್ತಲ್ಲ ಇದರಲ್ಲಿ. ಈ ಕಥೆಯಲ್ಲಿ ಎರಡನೇ ಪಾತ್ರ ಯಾವುದು? ಸೀತೆನೂ ಬರುತ್ತೆ. ಮೂರನೇ ನೋಡೋಣ. ಆಕಾಶದಲ್ಲಿ ಹಾರಾಡುವ ರಾಜ, ಧರ್ಮದ ಕಾಯಕವೇ ಸದಾ, ರಾವಣನ ಕುರಿಯ ಕೋಪಗೊಂಡು ಸೀತೆಯನ್ನು ರಕ್ಷಿಸಲು ಬಂದು ಗಾಯಗೊಂಡು ಬಿದ್ದ ಆ ಹಕ್ಕಿ ಯಾರು? ಜಟಾಯು ಪಕ್ಷಿ. ಯಾಕಂದ್ರೆ ರಾವಣ ಸೀತೆಯನ್ನ ಕದ್ದೊಯ್ಯುವಂತ ಸಂದರ್ಭದಲ್ಲಿ ಅಡ್ಡಗಟ್ಟಿದ ಪಕ್ಷಿ ಯಾವುದು? ಜಟಾಯು ಅನ್ನುವಂತ ಪಕ್ಷಿ. ಇದು ಕೂಡ ಸಪ್ತಾಕ್ಷರಿ ಮಂತ್ರದಲ್ಲಿ ಬರುತ್ತೆ. ನೆಕ್ಸ್ಟ್, ರಾಮಾಯಣದಲ್ಲಿನ ಪ್ರಮುಖ ಪಾತ್ರಗಳಲ್ಲೊಬ್ಬ, ರಾಮನ ಪರಮ ಭಕ್ತ, ಈ ದೇವರ ಗುಡಿಯಿಲ್ಲದ ಊರೇ ಇಲ್ಲ, ವಾಯುದೇವನಿಂದ ಹುಟ್ಟಿದವನು, ಯಾರಿವರು? ಹೇಳಪ್ಪಣ. ಹನುಮಂತ ಸರಿಯಾದ ಉತ್ತರ. ನೆಕ್ಸ್ಟ್ ಐದನೇದು: ದಶಕಂಠನು ದಕ್ಷಿಣದಲ್ಲಿ ಜನಿಸಿದ, ಕಾಡಿನಲ್ಲಿ ರಾಜ್ಯ ಮಾಡಿದ, ಸೀತೆಯನ್ನು ಕದ್ದ, ಸಿಂಹಾಸನವ ಕಳೆದುಕೊಂಡ, ಅಹಂಕಾರದಿಂದಾಗಿ ಅವನ ಸಾಮ್ರಾಜ್ಯ ನಶಿಸಿ ಹೋಯಿತು, ಅವನು ಯಾರು? ರಾವಣ ಸರಿಯಾದ ಉತ್ತರ. ನೆಕ್ಸ್ಟ್ ಆನೆ ಒಗಟು: ನಾನು ಕೇಕೆಯ ರಾಜನ ಕುಮಾರಿ, ದಶರಥನ ಹೃದಯವನ್ನಾಳಿ, ಮಂಥರೆಯ ಮಾತಿಗೆ ಬಲಿಯಾಗಿ, ರಾಮನಿಗೆ ವನವಾಸ ಕೊಟ್ಟೆ ನಾನಾಗಿ, ಯಾರು ನಾನು? ಕೈಕೇಯಿ. ಓಕೆ, ಸರಿಯಾದ ಉತ್ತರ. ಏಳನೇ ಒಗಟು: ಅಯೋಧ್ಯೆಯ ಅರಮನೆಯಲ್ಲಿ ಹುಟ್ಟಿದವನು, ರಾಮನ ಸಹೋದರ, ಭರತನ ಸ್ನೇಹಿತನು, ಲಕ್ಷ್ಮಣನ ಅವಳಿ ಧನುರ್ವೀರ ಕೂಡ, ಕೈಕೇಯ ಮಗನ ಜೊತೆ ಸದಾ ಸಂಚರಿಸುವುದು, ಯಾರಿವರು? ಹೇಳಮ್ಮ. ಶತ್ರುಘ್ನ ಸರಿಯಾದ ಉತ್ತರ. ಈ ಕಥೆಯಲ್ಲಿ ಶತ್ರುಘ್ನ ಪಾತ್ರನು ಬರುತ್ತೆ. ನೆಕ್ಸ್ಟ್, ತಾಯಿ ಕೈಕೇಯಿ ಮಗ, ರಾಮನ ಅಣ್ಣನೆಂದು ಪ್ರಸಿದ್ಧಿ, ಅಯೋಧ್ಯೆಯ ರಾಜ್ಯವನ್ನು ಆಳಿದ, ನೀತಿವಂತನೆಂದು ಹೆಸರು, ಯಾರು ಅವರು? ಭರತ ಸರಿಯಾದ ಉತ್ತರ. ಒಂಬತ್ತನೇದು: ರಾಕ್ಷಸ ಕುಲದ ರತ್ನ, ಧರ್ಮದ ದೀಪ, ರಾವಣನ ಸಹೋದರ, ರಾಮನ ಸೇವಕ, ಲಂಕೆಯ ಸಿಂಹಾಸನವೇ ಅವನ ಆಶ್ರಯ, ಹೇಳಿ ಯಾರಿವರು? ವಿಭೀಷಣ ಸರಿಯಾದ ಉತ್ತರ. ಇನ್ನು ಕೊನೆಯ ಒಗಟು: ಕುದುರೆಯನ್ನ ಬಲಿ ಕೊಡುವ ಒಂದು ಯಾಗ, ಪವಿತ್ರವೂ ಆದ ಒಂದು ಯಾಗ, ಶ್ರೀರಾಮನು ಧರ್ಮ ಸ್ಥಾಪನೆಗೆ ಮಾಡಿದ ಯಾಗ, ತನ್ನ ಮಕ್ಕಳೊಂದಿಗೆ ಯುದ್ಧ ಮಾಡಿದ ಯಾಗ, ಹೇಳಿ ಇದು ಯಾವ ಯಾಗ? ಅಶ್ವಮೇಧ. ನೋಡಿ ವಿದ್ಯಾರ್ಥಿಗಳೇ, ಈ ಸಪ್ತಾಕ್ಷರಿ ಮಂತ್ರದ ಪೂರ್ವಕತೆಯಲ್ಲಿ ಬರುವಂತಹ ಪಾತ್ರಗಳನ್ನ ನೀವು ಒಗಟುಗಳ ಮೂಲಕ ಪರಿಚಯ ಮಾಡಿಕೊಂಡ್ರಲ್ಲ.
ಈಗ ನೆಕ್ಸ್ಟ್ ಪಾಠಕ್ಕೆ ಹೋಗೋಣ. ಎಲ್ಲರೂ ಪಾಠವನ್ನ ನೋಡ್ರಿ. ಇದು ಹಳಗನ್ನಡ ಪಾಠವಾದ್ದರಿಂದ ಪದ ವಿಂಗಡಣೆ ಮಾಡಿ ಓದೋದನ್ನ ಅಭ್ಯಾಸ ಮಾಡಿಕೊಳ್ಳಬೇಕು. ಯಾರು ಹಳಗನ್ನಡವನ್ನ ಸ್ಪಷ್ಟವಾಗಿ ಓದೋದ್ ಕಲಿತಿರೋ ಅವರಿಗೆ ಸ್ಪಷ್ಟವಾಗಿ ಓದಲಿಕ್ಕೆ ಬರುತ್ತೆ ಅನ್ನೋದನ್ನ ಒಂದ್ಸಲ ನಾನು ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ಗಮನಿಸ್ತಾ ಹೋಗ್ಬೇಕು. ಪದ ವಿಂಗಡಣೆ ಹೆಂಗಾಗುತ್ತೆ ನೋಡಿ. ಇಂತು ಬಂದು ಒದವಿದ ಚಳಿಗಾಲದೋಳ್ ರಾಘವನ ಯಜ್ಞ ತುರಂಗಮಂ ಅರಣ್ಯಕನ್ ಎಂಬ ಓರ್ವ ಕಿತ್ತಡಿಯ ಪುಣ್ಯಾಶ್ರಮಮಂ ಪುಗುತರ್ಪುದುಂ ಕಂಡು ಶತ್ರುಘ್ನ ಆದ್ಯರ್ ಮುನಿಯ ದರ್ಶನಕ್ಕೆಂದು ಒಳಪೊಕ್ಕು ಮುನಿಗೆ ಎರಗಿದರ್ ಅರಣ್ಯಕನ್ ಅಭ್ಯಾಗತರನ್ನು ಮನ್ನಿಸಿ ಸರ್ವರನ್ ಆತಿಥ್ಯದಿಂ ಸತ್ಕರಿಸಿ ಶ್ರೀರಾಮ ಸತ್ಕಥಾ ವಿನೋದ ಗೋಷ್ಠಿಯೋಳ್. ಈ ಪದ್ಯದಲ್ಲಿ ಈ ನುಡಿಯಲ್ಲಿ ಬಂದಿರತಕ್ಕಂತ ಈ ಪ್ಯಾರಾಗ್ರಾಫ್ ನಲ್ಲಿ ಬಂದಿರತಕ್ಕಂತ ವ್ಯಾಕರಣಾಂಶಗಳನ್ನು ಗುರುಸ್ತೀರಾ? ನೋಡೋಣ. ನೋಡ್ರಿ, ಯಾರಾದ್ರೂ ಪ್ರಯತ್ನ ಮಾಡಿ. ಈಗ ನಾನು ಒಂದು ಪ್ಯಾರಾಗ್ರಾಫ್ ಓದಿದಲ್ಲ, ಅದರಲ್ಲಿ ಬಂದಿರುವಂತ ವ್ಯಾಕರಣಾಂಶಗಳು ಯಾವಾದ್ರೂ ಗುರುಸ್ರಿ. ಹೇಳಿ. ಯಾವಿಲ್ವಾ? ಹೇಳಿ ಸರ್. ಚಳಿ ಪ್ಲಸ್ ಕಾಲ ಚಳಿಗಾಲ. ಯಾವ ಸಂಧಿ? ಚಳಿಗಾಲ ಆದೇಶ ಸಂಧಿ. ಇಲ್ಲಿ ಕಾಕಾರಕ್ಕೆ ಗಾಕಾರ ಬಂದಿದೆ ನೋಡ್ರಿ. ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಮತ್ತೊಂದು ಅಕ್ಷರ ಬಂದರೆ ಅದನ್ನೇ ನಾವೇನಂತ ಕರಿತೀವಿ? ಆದೇಶ ಸಂಧಿ. ಉತ್ತರದ ಆದಿಯಲ್ಲಿರುವ ಕಾತಾಪ ವ್ಯಂಜನಗಳಿಗೆ ಗಾದಾಪ ವ್ಯಂಜನಗಳು ಆದೇಶಗಳಾಗಿ ಬರುತ್ತವೆ. ಹಳೆಗನ್ನಡದಲ್ಲಿ ಪಾಪಾಮ ವ್ಯಂಜನಗಳಿಗೆ ವಾಕಾರ ಆದೇಶವಾಗಿ ಬರುತ್ತೆ. ಚಳಿ ಪ್ಲಸ್ ಕಾಲ ಚಳಿಗಾಲ ಯಾವ ಸಂಧಿಗೆ ಉದಾಹರಣೆ? ಆದೇಶ ಸಂಧಿಗೆ ಉದಾಹರಣೆ. ಓಕೆ, ನೆಕ್ಸ್ಟ್. ಅರಣ್ಯ ರೂಢನಾಮ. ಏನು? ಅರಣ್ಯ ರೂಢನಾಮ. ಅರಣ್ಯ ಅನ್ನೋದು ರೂಢನಾಮ. ಓಕೆ. ಅರಣ್ಯ ಪದದ ಅರ್ಥನೂ ಕೂಡ ಬರುತ್ತಲ್ಲ. ಅರಣ್ಯ ಅಂದ್ರೆ ಕಾಡು, ವನ. ಅರಣ್ಯ ಅನ್ನೋದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ರೂಢನಾಮ. ರೂಢನಾಮ, ಅಂಕಿತ ನಾಮ, ಅನ್ವರ್ಥ ನಾಮ. ಆ ನಾಮಪದ ಪ್ರಕರಣದಲ್ಲಿ ತಾವೆಲ್ಲರೂ ಕೂಡ ತಿಳ್ಕೊಂಡಿದೆ. ನೆಕ್ಸ್ಟ್. ಮತ್ತೆ ನೋಡಿ, ಮತ್ತಿಲ್ಲ. ಯಜ್ಞ ಜನ್ನ ತತ್ಸಮ ತದ್ಭವ. ನಾನು ಯಕಾರಕ್ಕೆ ಜಕಾರ ಬರ್ಬೇಕಂತ ಹೇಳಿದ್ದೆ. ಯಜ್ಞ ಜನ್ನ ತತ್ಸಮ ತದ್ಭವ. ಪುಣ್ಯಾಶ್ರಮ ಪದವನ್ನ ಬಿಡಿಸ್ಬೋದು ನಾವು. ಪುಣ್ಯಾಶ್ರಮ ಪದವನ್ನ ಬಿಡಿಸ್ಬೋದು. ಯಾರು ಬಿಡಿಸ್ತೀರಿ? ಅಥವಾ ಬಿಡಿಸವ? ಪುಣ್ಯಾಶ್ರಮ. ಯಾವ ಸಂಧಿ ಉದಾಹರಣೆ? ಪುಣ್ಯ ಪ್ಲಸ್ ಆಶ್ರಮ, ಪುಣ್ಯಾಶ್ರಮ. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ನೋಡ್ರಿ, ಆ ಪ್ಲಸ್ ಆ ಸವರ್ಣ ಸ್ವರಗಳು ಒಂದರ ನಂತರ ಒಂದು ಬಂದಿದ್ದಾವೆ. ಮುಂದೆ ಅದೇ ಸ್ವರ ದೀರ್ಘ ಆದೇಶವಾಗಿ ಬಂದಿರೋದ್ರಿಂದ ಇದನ್ನ ನಾವು ಸವರ್ಣ ದೀರ್ಘ ಸಂಧಿ. ಹೇಳ. ಶ್ರೀರಾಮ ಅನ್ನೋದು ಅಂಕಿತ ನಾಮ. ಓಕೆ. ರಾಮ ಅನ್ನೋದು ಇಟ್ಟ ಹೆಸರು. ಓಕೆ. ಈಗ ಇದರ ಅರ್ಥ ನೋಡಿಕೊಂತ ಹೋಗೋಣ. ಈಗ ನಿಮಗೆ ಗೊತ್ತಿದೆ, ಮುದ್ದಣ ಬರೆದಿರುವಂತ ಪ್ರಸಿದ್ಧವಾದ ಕೃತಿ ಯಾವುದಪ್ಪ? ರಾಮಶ್ವಮೇಧ. ರಾಮಶ್ವಮೇಧದಲ್ಲಿ ರಾಮ ಅಶ್ವಮೇಧ ಯಾಗ ಮಾಡಿರ್ತಕ್ಕಂಥ ಕಥೆಯನ್ನ ಮುದ್ದಣ ಯಾರಿಗೆ ಹೇಳ್ತಾ ಇದ್ದಾನೆ? ಮನೋರಮೆಗೆ ಹೇಳ್ತಾನೆ. ಅರ್ಥ ಆಯ್ತಾ? ಮುದ್ದಣ ಮನೋರಮೆಗೆ ಯಾರ ಕಥೆಯನ್ನ ಹೇಳುತ್ತಾನೆ? ಮುದ್ದಣ ಮನೋರಮೆಗೆ ಯಾರ ಕಥೆಯನ್ನ ಹೇಳುತ್ತಾನೆ? ರಾಮ ಅಶ್ವಮೇಧ ಯಾಗ ಮಾಡಿರ್ತಕ್ಕಂಥ ಕಥೆಯನ್ನ ಹೇಳ್ತಾ ಇದ್ದಾನೆ. ಓಕೆನಾ? ಈಗ ನೋಡಿ, ಇಂತು ಹೀಗೆ. ಇಂತು ಅಂದ್ರೇನು? ಹೀಗೆ. ಅಂತು ಹಾಗೆ. ಎಂತು ಹೇಗೆ ಅನ್ನೋದು ನೆನಪಿಟ್ಕೊಳ್ಳಿ.
ಇಂತು ಹೀಗೆ ಬಂದು ವದವಿದ. ವದವಿದ ಅಂದ್ರೆ ಒದಗಿದ. ವದವಿದ ಅಂದ್ರೇನು? ಒದವಿದ, ಒದಗಿದ. ಬಂದು ಒದಗಿದ. ನೋಡ್ರಿ, ಹೀಗೆ ಬಂದು ಒದಗಿದ ಚಳಿಗಾಲದೋಳ್. ಇದು ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದೆ ಇದ್ರೊಳಗೆ. ಓಳ್ ಅನ್ನೋದು ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಮುಂದೆ 9ನೇ ತರಗತಿಯಲ್ಲಿ ನೀವು ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿದುಕೊಳ್ತೇವೆ. ಚಳಿಗಾಲದೋಳ್, ಚಳಿಗಾಲದಲ್ಲಿ. ಚಳಿಗಾಲ ಮತ್ತೀಗಿರ್ತಕ್ಕಂಥ ಕಾಲ ಯಾವುದು? ಚಳಿಗಾಲ. ಚಳಿಗಾಲದಲ್ಲಿ ರಾಘವನ. ರಾಘವ ಅಂದ್ರೆ ಯಾರು? ರಾಮ. ಯಾಕಂದ್ರೆ ರಾಮ ರಘುವಂಶಕ್ಕೆ ಸೇರಿದ್ದರಿಂದಲೇ ಆತನಿಗೆ ರಾಘವ ಅಂತ ಹೇಳಿ ಹೆಸರಿತ್ತು. ರಘುವಂಶದಲ್ಲಿ ಜನಿಸಿದ್ದರಿಂದಲೇ ರಾಮನಿಗೆ ಏನಂತ ಹೆಸರಿತ್ತು? ರಾಘವ. ಗಾಂಧೀಜಿಯವರು ಹೇಳ್ತಾರೆ, ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ್ ईश्वर अल्लाह तेरे नाम सबको सम्मति दे भगवान. ರಘುಪತಿ ರಾಘವ ಅಂದ್ರೆ ಯಾರು? ಶ್ರೀರಾಮನ. ಯಜ್ಞ ತುರಂಗಮಂ. ಯಜ್ಞ, ಯಜ್ಞ ಅಂದ್ರೆ ಯಾಗ. ಯಜ್ಞ ತುರಂಗ ಅಂದ್ರೆ ಕುದುರೆ. ನೋಡ್ರಿ, ಶ್ರೀರಾಮನ ಯಜ್ಞದ ಕುದುರೆಯು, ಯಾಗದ ಕುದುರೆಯು ಅರಣ್ಯಕನ್ ಎಂಬ ಓರ್ವ. ಅರಣ್ಯಕನ್ ಎಂಬ ಒಬ್ಬ ಕಿತ್ತಡಿಯ ಮುನಿಯ. ಕಿತ್ತಡಿ ಅಂದ್ರೇನು? ಮುನಿ, ಋಷಿ ಮುನಿ. ಅರಣ್ಯಕ ಮುನಿಯ ಪುಣ್ಯಾಶ್ರಮವನ್ನು, ಆ ಶ್ರೇಷ್ಠವಾದ ಆಶ್ರಮವನ್ನ ಪುಗುತರ್ಪುತಂ ಪ್ರವೇಶಿಸಿತು. ಅರ್ಥ ಆಯ್ತಾ? ಹೀಗೆ ಬಂದು ಒದಗಿರ್ತಕ್ಕಂಥ ಚಳಿಗಾಲದ ಒಂದು ಸಂದರ್ಭದಲ್ಲಿ ಶ್ರೀರಾಮನ ಯಜ್ಞದ ಕುದುರೆಯು ಯಾರ ಆಶ್ರಮವನ್ನ ಪ್ರವೇಶ ಮಾಡಿತು? ಅರಣ್ಯಕ ಮುನಿಗಳ ಆಶ್ರಮವನ್ನ ಪ್ರವೇಶ ಮಾಡಿತು. ಒಂದ್ ಮಾರ್ಸಿ ಕೇಳ್ತಾರೆ, ಶ್ರೀರಾಮನ ಯಜ್ಞದ ಕುದುರೆಯು ಯಾರ ಆಶ್ರಮವನ್ನ ಪ್ರವೇಶಿಸಿತು? ಅರಣ್ಯಕ ಮುನಿಗಳ ಆಶ್ರಮವನ್ನ ಪ್ರವೇಶಿಸುವುದನ್ನ ಕಂಡು ನೋಡಿ ಯಾರು? ಶತ್ರುಘ್ನ. ಶತ್ರುಘ್ನ ಯಾರು ಗೊತ್ತಿದೆಯಲ್ಲ ನಿಮಗೆ? ಸುಮಿತ್ರೆಯ ಮಗ. ಶತ್ರುಘ್ನ ಯಾರು? ಸುಮಿತ್ರೆಯ ಮಗ. ಒಳ್ಳೆ ಧನುರ್ವೀರಾತ, ಹೋರಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಅದಕ್ಕಾಗಿನೇ ಆ ಯಜ್ಞದ ಕುದುರೆಯ ಬೆಂಗಾವಲಿಗೆ ಯಾರನ್ನ ಕಳಿಸುತ್ತಾರೆ? ಒಂದನೇದು ಶತ್ರುಘ್ನ, ಎರಡನೇದಾಗಿ ಜಾಂಬವಂತ, ಮೂರನೇದಾಗಿ ಸುಗ್ರೀವ, ನಾಲ್ಕನೇದಾಗಿ ಹನುಮಂತ ಮತ್ತು ಕಪಿ ಸೈನ್ಯ. ಇಷ್ಟನ್ನ ಕುದುರೆಯ ಬೆಂಗಾವಲಿಗೆ ಕಳಿಸ್ಕೊಡ್ತಾರೆ. ಯಾರಾದ್ರೂ ಮತ್ತೆ ಕುದುರೆ ಕಟ್ಟಕ್ಕೆ ಹೋರಾಡಬೇಕಲ್ಲ, ಇಷ್ಟು ಮಂದಿನ. ಅರ್ಥ ಆಯ್ತಾ? ರಾಮನ ಅಶ್ವಮೇಧ ಯಾಗದ ಕುದುರೆಯ ಬೆಂಗಾವಲಿಗೆ ಯಾರನ್ನು ಕಳಿಸಿದ? ಭರತ ಅನ್ನೋದು ಒಬ್ರು, ಎರಡನೇದು ಶತ್ರುಘ್ನ ಅನ್ನೋದು ಒಂದು, ಎರಡನೇದಾಗಿ ಜಾಂಬವಂತ, ಮೂರನೇದಾಗಿ ಸುಗ್ರೀವ, ನಾಲ್ಕನೇದಾಗಿ ಹನುಮಂತ, ಕಪಿ ಸೈನ್ಯ. ಇಷ್ಟೆಲ್ಲರನ್ನು ಕೂಡ ಕಂಡು ಅರಣ್ಯಕ ಮುನಿಗಳ ಆಶ್ರಮ ಪ್ರವೇಶಿಸಿದನ್ನ ಕಂಡು ಶತ್ರುಘ್ನ ಆದ್ಯರ್, ಶತ್ರುಘ್ನ ಮತ್ತು ಮೊದಲಾದವರು ಅಂದ್ರೆ ಯಾರು? ಶತ್ರುಘ್ನ, ಜಾಂಬವಂತ, ಸುಗ್ರೀವ, ಹನುಮಂತ ಮೊದಲಾದವರು ಮುನಿಯ ದರ್ಶನಕ್ಕೆಂದು ಒಳಪೊಕ್ಕು ಅರಣ್ಯಕ ಮುನಿಗಳ ದರ್ಶನವನ್ನ ಪಡೆದುಕೊಳ್ಳಿಕ್ಕೆ ಏನ್ ಮಾಡ್ತಾರೆ? ಆಶ್ರಮದೊಳಗೆ ಪ್ರವೇಶಿಸಿ ಮುನಿಗೆ ಎರಗಿದ. ಮುನಿ ಅಂದ್ರೆ ಯಾರು? ಅರಣ್ಯಕ ಮುನಿಗಳಿಗೆ ನಮಸ್ಕಾರ ಮಾಡಿದ್ರು. ಅರ್ಥದೇನಪ್ಪ? ಶ್ರೀರಾಮನ ಯಜ್ಞದ ಕುದುರೆಯು ಅರಣ್ಯಕ ಮುನಿಗಳ ಆಶ್ರಮವನ್ನ ಪ್ರವೇಶಿಸಿದನ್ನ ಕಂಡು ಶತ್ರುಘ್ನ ಮತ್ತು ಅವನ ಪರಿವಾರದವರು ಏನ್ ಮಾಡಿದ್ರಪ್ಪ ಅಂದ್ರೆ ಅರಣ್ಯಕ ಮುನಿಗಳ ಆಶ್ರಮವನ್ನ ಪ್ರವೇಶಿಸಿ ಆ ಮುನಿಗಳ ಪಾದಕಮಲಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆದ್ರು. ಆಗ ಅರಣ್ಯಕನ್, ಆಗ ಅರಣ್ಯಕ ಮುನಿಯು ಅಭ್ಯಾಗತರಂ, ಅಭ್ಯಾಗತರು ಅಂದ್ರೇನು? ಆಮಂತ್ರಣ ಇಲ್ಲದೆ ಬಂದಿರ್ತಕ್ಕಂಥವರನ್ನ ನಾವೇನಂತ ಕರಿತೀವಿ? ಅಭ್ಯಾಗತರು. ಕರೆಯದೆ ಅನಿರೀಕ್ಷಿತವಾಗಿ
ಬಂದಿರ್ತಕ್ಕಂಥವರನ್ನ ನಾವೇನಂತ ಕರಿತೀವಿ? ಅಭ್ಯಾಗತ. ಆ ಅನಿರೀಕ್ಷಿತವಾಗಿ ಬಂದಿರ್ತಕ್ಕಂಥ ಅಭ್ಯಾಗತರನ್ನು ಮನ್ನಿಸಿ, ಗೌರವಿಸಿ, ಸರ್ವರನ್ ಎಲ್ಲರನ್ನೂ, ಬಂದಿರ್ತಕ್ಕಂಥ ಎಲ್ಲರನ್ನೂ, ಯಾರ್ಯಾರನ್ನ? ಶತ್ರುಘ್ನ, ಸುಗ್ರೀವ, ಆಮೇಲೆ ಜಾಂಬವಂತ, ಹನುಮಂತ, ಕಪಿಸೈನ್ಯ ಎಲ್ಲರನ್ನು. ಆತಿಥ್ಯದಿಂ, ಆತಿಥ್ಯ ಅಂದ್ರೇನು? ಊಟ ಉಪಚಾರವನ್ನ ಮಾಡೋದು ಆತಿಥ್ಯ ಅಂದ್ರೆ. ಆತಿಥ್ಯದಿಂ ಸತ್ಕರಿಸಿ, ಊಟ ಉಪಚಾರವನ್ನ ಮಾಡಿಸಿ. ಶ್ರೀರಾಮನ ಸತ್ಕಥಾ ವಿನೋದ ಗೋಷ್ಠಿಯೋಳ್, ಶ್ರೀರಾಮನ ಒಂದು ಯೋಗಕ್ಷೇಮದ ಬಗ್ಗೆ ವಿಚಾರವನ್ನ ಮಾಡಿದ್ರು. ಯಾರೋ? ಅರಣ್ಯಕ ಮುನಿಗಳು. ಅರ್ಥಾಯ್ತೇನಪ್ಪ? ಹೀಗೆ ಚಳಿಗಾಲದ ಒಂದು ಸಂದರ್ಭದಲ್ಲಿ ಶ್ರೀರಾಮನ ಯಜ್ಞದ ಕುದುರೆಯು ಅಯೋಧ್ಯೆಯಿಂದ ಹೊರಟು ಸಂಚರಿಸುತ್ತಾ ಯಾರ ಆಶ್ರಮವನ್ನ ಪ್ರವೇಶ ಮಾಡುತ್ತೆ? ಅರಣ್ಯಕ. ಆಗ ಅರಣ್ಯಕ ಮುನಿಗಳ ಆಶ್ರಮವನ್ನ ಪ್ರವೇಶ ಮಾಡಿರ್ತಕ್ಕಂಥದ್ದನ್ನ ನೋಡಿ ಶತ್ರುಘ್ನ ಮತ್ತು ಅವನ ಪರಿವಾರದವರು ಯಾರ ಆಶ್ರಮಕ್ಕೆ ಹೋಗ್ತಾರೆ? ಅರಣ್ಯಕ ಮುನಿಗಳ ಆಶ್ರಮಕ್ಕೆ ಹೋಗ್ತಾರೆ. ಹೋಗಿ ಏನ್ ಮಾಡ್ತಾರೆ? ಆ ಮುನಿಗಳ ಪಾದಕಮಲಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನ ತೆಗೆದುಕೊಂಡು ಬಂದಂತಹ ಅತಿಥಿ ಅಭ್ಯಾಗತರನ್ನ ಅರಣ್ಯಕ ಮುನಿ ಏನ್ ಮಾಡ್ತಾನೆ? ಊಟ ಉಪಚಾರವನ್ನ ಮಾಡಿ ಶ್ರೀರಾಮನ ಯೋಗಕ್ಷೇಮದ ಬಗ್ಗೆ ವಿಚಾರಿಸಿ ಕಲಿಸಿಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ತಾರೆ. ಗೋಷ್ಠಿ ಗೊಟ್ಟಿ ತತ್ಸಮ. ಅರ್ಥ ಆಯ್ತಾ? ಈಗ ಮನೋರಮೆಗೆ ಒಂದು ಡೌಟ್ ಉದ್ಭವ ಆಗ್ಬಿಡುತ್ತೆ ಕಥೆಯನ್ನ ಹೇಳಬೇಕಾದಾಗ. ಏನ್ ನೋಡ್ರಿ, ಮನೋರಮೆ ಎನ್ನ ಚೆನ್ನಿಗ, ಎನ್ನ ಚೆನ್ನಿಗ, ಎನ್ನ ಅಂದ್ರೇನು? ನನ್ನ. ಚೆನ್ನಿಗ ಅಂದ್ರೆ ಚೆಲುವ, ಸುಂದರಾಂಗ. ಎನ್ನ ಚೆನ್ನಿಗ, ನನ್ನ ಚೆಲುವ, ಏನು? ನನ್ನ ಮುದ್ದಿನ ಗಂಡನೆ, ಎನ್ನ ಚೆಲುವ. ಆತಿಥ್ಯಂ ಎಂದೊಡೆಯೇ, ಆತಿಥ್ಯ ಎಂದರೆ ಏನು? ಯಾರು ಪ್ರಶ್ನೆ ಮಾಡಿದ್ರನ್ನ? ಮನೋರಮೆ. ಯಾರನ್ನ? ಮುದ್ದಣನನ್ನ ಪ್ರಶ್ನೆ ಮಾಡಿದೆ. ಆತಿಥ್ಯ ಎಂದರೆ ಏನು ಅಂತೇಳಿ ಪ್ರಶ್ನೆ ಮಾಡಿದ್ರು. ಬರಿದೆ ಬಾಯಿ ಉಪಚಾರಮೇ, ಬರೀ ಬಾಯಿಂದ ಉಪಚಾರ ಮಾಡಿ ಕಳುಹಿಸುವುದೇ ಆತಿಥ್ಯ ಅಂದ್ರೆ? ಬರೀ ಬಾಯಿಂದ ಉಪಚಾರ ಅಂದ್ರೆ ಮಾತನಾಡಿಸಿ ಕಳಿಸುವುದೇ ಅಂತ ಕೇಳಿದ್ರು. ಅರ್ಥಾಯ್ತಾ? ಆತಿಥ್ಯಂ ಅಂದೊಡೆ ಏನ್? ಆತಿಥ್ಯಂ ಎಂದೊಡೆ ಏನ್? ಆತಿಥ್ಯ ಎಂದರೆ ಏನು? ಬರಿದೆ ಬಾಯಿ ಉಪಚಾರವೇ, ಬರೀ ಬಾಯಿಂದ ಉಪಚಾರ ಮಾಡಿ ಕಳಿಸೋದಾ ಅಂತ ಕೇಳಿದ್ರು. ಈಗ ಎರಡು ಪ್ರಶ್ನೆ ಮಾಡಿದ್ರು. ಏನು? ಆತಿಥ್ಯ ಎಂದರೇನು? ಆತಿಥ್ಯ ಎಂದರೆ ಬಾಯಿಂದ ಉಪಚಾರ ಮಾಡಿ ಕಳಿಸುವುದೇ ಅಂತ ಕೇಳಿದ್ರು. ಅದಕ್ಕೀಗ ಮನೋರಮೆಯ ಪ್ರಶ್ನೆಗೆ ಯಾರು ಉತ್ತರ ಕೊಡಬೇಕು? ಮುದ್ದಣ ಕೊಡಬೇಕು. ಮುದ್ದಣ ಏನು ಉತ್ತರ ಕೊಡಬೇಕು? ಅಲ್ತು ಅಲ್ತು, ಅಲ್ಲ ಅಲ್ಲ, ಅಲ್ತು ಅಲ್ತು, ಅಲ್ತಲ್ತು. ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ ಹೇಳಿ ನೋಡೋಣ. ಅಲ್ತು ಪ್ಲಸ್ ಅಲ್ತು, ಅಲ್ತಲ್ತು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ನೋಡ್ರಿ, ವಿರುಕ್ತಿ. ಅಲ್ತಲ್ತು ಪದವು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ವಿರುಕ್ತಿಗೆ. ಯಾವುದೇ ಒಂದು ವಿಶೇಷ ಅರ್ಥವನ್ನ ಹೇಳುವಾಗ ಒಂದು ಶಬ್ದವನ್ನು ಅಥವಾ ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪುನರುಚ್ಚಾರ ಮಾಡುವುದಕ್ಕೆ ನಾವೇನಂತ ಕರಿತೀವಿ? ವಿರುಕ್ತಿ ಅಂತ ಹೇಳಿ ಕರಿತೀವಿ. ಅಲ್ತು ಅಲ್ತು, ಅಲ್ಲ ಅಲ್ಲ. ಬಾಯಿ ಉಪಚಾರಂ ಅಲ್ತು, ಬಾಯಿಂದ ಉಪಚಾರ ಮಾಡಿ ಕಳಿಸುವುದು ಅಲ್ಲೇ ಅಲ್ಲ. ಆತಿಥ್ಯ ಅಂದ್ರೆ ಬಾಯಿಂದ ಉಪಚಾರ ಮಾಡಿ ಕಳಿಸೋದು ಅಂತ ಮಾಡ್ಕೊಂಡಿದ್ದೆ ಅಲ್ಲ. ಏನ್ ಗೊತ್ತಾ? ಬಂದರ್ಗೆ, ಬಂದವರಿಗೆ, ಕೈಗೆ, ಕೈಗಳಿಗೆ, ಕಾಲ್ಗೆ, ಕಾಲುಗಳಿಗೆ, ನೀರಂ ಇತ್ತು, ನೀರನ್ನ ಕೊಟ್ಟು, ಇತ್ತು ಅಂದ್ರೇನು? ಕೊಟ್ಟು. ನೀರಂ ಇತ್ತು, ಕುಳ್ಳಿರಿಸಿ, ನೀರು ಕೊಟ್ಟು ಕೊಳ್ಳಿರಿಸಿ. ಸವಿಗೂಳನ್ ಇಕ್ಕಿ, ಸವಿಗೂಳ ಅಂದ್ರೆ ಅದು ರುಚಿಕರವಾದ ಊಟ. ಯಾವಾಗ ಮಾಡ್ತೀವಿ ರುಚಿಕರವಾದ ಊಟವನ್ನ? ಹಬ್ಬ ಹರಿದಿನಗಳಲ್ಲಿ, ನೆಂಟರು ಬಂದಂತ ಸಂದರ್ಭದಲ್ಲಿ, ನಾವು ಮದುವೆ ಸಭೆ ಸಮಾರಂಭಗಳಲ್ಲಿ ನಾವು ಸವಿಯಾದ ಊಟವನ್ನ ಮಾಡ್ತೀವಿ. ನೋಡ್ರಿ, ಅವರಿಗೆ ಕೈಗಳಿಗೆ ಕಾಲುಗಳಿಗೆ ನೀರನ್ನ ಕೊಟ್ಟು ಒಳಗಡೆ ಕರೆದು ಕುಳ್ಳಿರಿಸಿ ರುಚಿಕರವಾದ ಊಟವನ್ನ ಬಡಿಸಿ, ಹೂವಿಂ ಸಿಂಗರಿಸಿ, ಹೂವನ್ನ ಕೊಟ್ಟು ಅಲಂಕರಿಸಿ, ಭಾವಾನ್ನದಿಂ ಸೊಗಸಗೈದು, ಭಾವಾನ್ನದಿಂ ಅಂದ್ರೆ ಶ್ರೀಗಂಧದ ಸುವಾಸನೆಯನ್ನ
ಸಿಂಪಡಿಸಿ. ಈಗ ಬಂದಿರ್ತಕ್ಕಂಥವ್ರಿಗೆ ಮದುವೆ ಮಂಟಪದಲ್ಲಿ ಸೆಂಟ್ ಸಿಂಪಡಿಸ್ತಾರೆ ನೋಡಿ ಸರ್, ನೋಡಿದಿರಲ್ಲ? ಒಂದು ಮಿಷಿನಾಗ ಹೊಡ್ಕಂತಾನೆ ಇರ್ತೈತ್ರಿ ಸರ್. ಅದ್ರ ಮುಂದೆ ನಿಂತ್ಕೊಂಡು ನಮ್ಮ ಅಂಗಿಗೆ ಬಿಟ್ಕೊಂಡು ಹೋದಾಗ ಹಂಗೆಲ್ಲ ಏನಾಗುತ್ತೆ? ಘಮ ಘಮ ಅಂತತಿಲ್ಲೋ ಸ್ಪ್ರೇ. ನಾವು ಸ್ಕೂಲಿಗೆ ಬರ್ಬೇಕಾದ್ರೆ ಸ್ಪ್ರೇ ಮಾಡ್ಕೊಂಡು ಬರ್ತೀವಲ್ಲ ಸರ್, ಗೊತ್ತಿಲ್ಲ? ಇದ್ರ ಬಗ್ಗೆ ನಿಮಗೆ ಹೇಳ್ಕೊಡೋದುಂಟೇನ್ರಿ? ಸೌಂದರ್ಯವರ್ಧಕ ಸಾಧನಗಳನ್ನ ಬಳಸೋದ್ರಲ್ಲಿ ಇವತ್ತಿನ ಮಕ್ಕಳು ಬಹಳ ನಿಸ್ಸೀಮ ಏನ್ರಿ ಸರ್. ಸೌಂದರ್ಯವರ್ಧಕ ಸಾಧನಗಳು ಇಲ್ಲದೆ ನಾವು ಫಂಕ್ಷನ್ ಯಾರು ಕೂಡ ಬರೋದಿಲ್ಲ. ಇವತ್ತದ ಒಂದು ಶೋ ಆಗಿದೆ, ಶೋಕಿ ಆಗಿಬಿಟ್ಟಿದೆ. ಹೂವಿಂ ಸಿಂಗರಿಸಿ ಭಾವಾನ್ನದಿಂ ಸೊಗಸುಗೈದು. ಭಾವಾನ್ನದಿಂ ಅಂದ್ರೇನ? ಶ್ರೀಗಂಧದ ಸುವಾಸನೆಯನ್ನ ಅವರಿಗೆ ಸಿಂಪಡಿಸಿ, ಸೆಂಟನ್ನ ಹಾಕಿಬಿಟ್ಟು ಒಡನೆ ಇದ್ದು ಅವರೊಂದಿಗೆ ಜೊತೆಗೆ ಇದ್ದು ಬಿಟ್ಟು ನುಡಿದು ಅವರೊಂದಿಗೆ ಮಾತುಕತೆಯನ್ನ ಆರಂಭಿಸಿ ನಡೆದು ಸ್ವಲ್ಪ ದೂರ ನಡೆದುಕೊಂಡು ಬಿಟ್ಟು ನೆಕ್ಸ್ಟ್ ಗೌರವಯುತವಾಗಿ ಮಾಡಿ ಕಳಿಸ್ತಾರೆ. ಓಕೆನಾ? ನೋಡ್ರಿ, ಅವ್ರನ್ನ ಹೇಗೆ ಉಪಚಾರ ಮಾಡಿದ್ರು? ಕೈಗೆ ಕಾಲುಗಳಿಗೆ ನೀರನ್ನ ಕೊಟ್ಟು ಒಳಗಡೆ ಕುಳ್ಳಿರಿಸಿ ರುಚಿಕರವಾದ ಊಟವನ್ನ ಬಡಿಸಿ ಹೂವನ್ನ ಕೊಟ್ಟು ಆಮೇಲೆ ಭಾವಾನ್ನದಿಂದ ಅವರನ್ನ ಶ್ರೀಗಂಧದ ಒಂದು ಸುವಾಸನೆಯನ್ನ ಅವರಿಗೆ ಸಿಂಪಡಿಸಿ ಅವರೊಂದಿಗೆ ಇದ್ದು ಬಿಟ್ಟು ಅವರೊಂದಿಗೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಮತ್ತೆ ಹೋಗುವಾಗ ಸ್ವಲ್ಪ ದೂರ ಅವರೊಂದಿಗೆ ನಡೆದು ಕಳಿಸ್ಕೊಟ್ವಿ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಈಗ ಹೇಳಿದ್ದು ಏನು? ಆತಿಥ್ಯ ಅಂದ್ರೆ ಬಾಯಿಂದ ಉಪಚಾರ ಮಾಡಿ ಕಳಿಸೋದು ಒಂದೇ ಅಲ್ರಿ ಮೇಡಮ್ ಅವರೇ. ಬಂದವರಿಗೆ ಕೈಗೆ ಕಾಲಿಗೆ ನೀರನ್ನ ಕೊಟ್ಟು ಒಳಗಡೆ ಚಾಪಿಯನ್ನ ಹಾಸಿ ರುಚಿಕರವಾದ ಊಟವನ್ನ ಬಡಿಸಿ ಹೂವನ್ನ ಕೊಟ್ಟು ಶ್ರೀಗಂಧದ ಸುವಾಸನೆಯನ್ನ ಅವರಿಗೆ ಸಿಂಪಡಿಸಿ ನೆಕ್ಸ್ಟ್ ಅವರೊಂದಿಗೆ ಕೂತ್ಕೊಂಡು ಮಾತನಾಡಿ ಹೋಗುವಾಗ ಅವರ ಜೊತೆಗೆ ನಡೆದುಕೊಂಡು ಹೋಗಿ ಕಳಿಸ್ಕೊಡೋದು, ಇದು ಆತಿಥ್ಯ. ಆತಿಥ್ಯ ಅಂದ್ರೆ ಬಾಯಿಂದ ಉಪಚಾರ ಮಾಡಿ ಕಳಿಸೋದಂತ ಮಾಡಿದ್ದೆ, ಇದು ಅಲ್ಲ ಅಂತ ಹೇಳಿ. ಮನೋರಂಜನೆ ಅಂತೆ ಇರ್ಪುದಂ, ಅಂತೆ ಇರ್ಪುದಂ ಅದಂತಿರಲಿ. ಶತ್ರುಹನ ಸಾವಿರ ಲೆಕ್ಕದಿನ್ ಇರಿದು ಪಿರಿದು ಪಡೆಗೆ ಅರಣ್ಯಕಂ ಕೂಳ್ನೀರ್ ಇತ್ತು ಸಮ್ಮನಿಸಿದನೆ. ಸಮ್ಮನಿಸಿದನೆ ಅಂದ್ರೇನು? ತೃಪ್ತಿಪಡಿಸಿದನೆ, ಸನ್ಮಾನಿಸಿದನೆ. ಸಮ್ಮನಿಸಿದನೆ ಪದಾರ್ಥನಪ್ಪ, ತೃಪ್ತಿಪಡಿಸಿದನೆ ಅಥವಾ ಸನ್ಮಾನ. ನೋಡ್ರಿ, ಅಂತೆ ಇರ್ಪುದು ಅದಂತಿರ್ಲಿ. ಶತ್ರುಹನ, ಶತ್ರುಹನ ಅಂದ್ರೆ ಯಾರು? ಶತ್ರುಘ್ನ. ಸಾವಿರ ಲೆಕ್ಕದಿನ್, ಲೆಕ್ಕದ ಸಂಖ್ಯೆಯ ಸಾವಿರ ಸಂಖ್ಯೆಯಲ್ಲಿರುವ ಪಿರಿದು ಪಡೆಗೆ ದೊಡ್ಡದಾದ ಸೈನ್ಯಕ್ಕೆ ಅರಣ್ಯಕ ಮುನಿಯು ಕೂಳ್ ನೀರನ್ ಇತ್ತು ಸಮ್ಮನಿಸಿದನೆ. ಅಕ್ಕಿಗೊಂದು ಅದಂತಿರ್ಲಿ. ಶತ್ರುಘ್ನ ಸಾವಿರ ಸಂಖ್ಯೆಯಲ್ಲಿರ್ತಕ್ಕಂಥ ಒಂದು ಸೈನ್ಯ ಪಡೆಗೆ ಹೇಗೆ ಅನ್ನ ನೀರನ್ನ ಕೊಟ್ಟು ಅವನು ತೃಪ್ತಿಪಡಿಸಿದ, ಸನ್ಮಾನಿಸಿದ, ಇದು ನನಗೆ ಡೌಟ್ ಆಗ್ತಾ ಇದೆ. ಒಬ್ಬ ಅರಣ್ಯಕ ಮುನಿ ಸಾವಿರ ಸಂಖ್ಯೆಯಲ್ಲಿರ್ತಕ್ಕಂಥ ಸೈನ್ಯ ಪಡೆಗೆ ಹೇಗೆ ಅನ್ನ ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ? ಇದು ಸಾಧ್ಯವಿಲ್ಲದ ಮಾತು, ನಾನು ನಂಬೋದಿಲ್ಲ ಅಂತ ಹೇಳಿಬಿಡ್ತಾಳೆ. ಯಾರು? ಮನೋರಣಿಗೆ. ಯಾರಿಗೆ? ಮುದ್ದಣನಿಗೆ. ಏನ ನೆಕ್ಸ್ಟ್ ಮುದ್ದಣ ಅಪ್ಪುದು ಹೌದು. ಅನಿಬರಮಂ ಎಲ್ಲರಿಗೂ. ಅನಿಬರಮಂ ಅಂದ್ರೇನು? ಎಲ್ಲರಿಗೂ. ಯಥೇಚ್ಛಂ ಹೆಚ್ಚಿನ ಪ್ರಮಾಣದಲ್ಲಿ. ಯಥೇಚ್ಛ ಪದದ ಅರ್ಥನಪ್ಪ? ಹೆಚ್ಚಿನ ಪ್ರಮಾಣದಲ್ಲಿ. ಮೃಷ್ಟಾನ್ನ ಭೋಜನದಿಂ, ಸಾಮಾನ್ಯವಾದ ಊಟ ಅಲ್ಲ. ಎಂತ ಊಟ? ಮೃಷ್ಟಾನ್ನ ಭೋಜನ. ಏನು? ರುಚಿಕರವಾಗಿರ್ತಕ್ಕಂಥ ಊಟವನ್ನ ಬಡಿಸಿ ಅವನ್ನೆಲ್ಲ ತೃಪ್ತಿಪಡಿಸಿದ. ನಿನಗೇನು ಗೊತ್ತಾ? ಅಪ್ಪುದು ಹೌದು. ಅನಿಬರಂ ಎಲ್ಲರನ್ನೂ. ಯಥೇಚ್ಛವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮೃಷ್ಟಾನ್ನ ಭೋಜನದಿಂದ ಅವರನ್ನ ಏನ್ ಮಾಡ್ದ? ತೃಪ್ತಿಪಡಿಸಿದ. ಮನೋರಮೆ ಏನಾಗಿದ್ದು? ಅಚ್ಚರಿ. ಏನಾಯ್ತು? ನನಗೆ ಏನಾಗುತ್ತೆ? ಆಶ್ಚರ್ಯ ಆಗುತ್ತೆ. ಅಚ್ಚರಿ ಆಶ್ಚರ್ಯ ತತ್ಸಮ ತದ್ಭವ. ಅಚ್ಚರಿ
ಆಶ್ಚರ್ಯ ತತ್ಸಮ ತತ್ತು. ಎನಗಿದು ಅಚ್ಚರಿ. ಈ ಮಾತನ್ನ ಕೇಳಿ ನನಗೇನಾಗ್ತಾ ಇದೆ? ಆಶ್ಚರ್ಯ ಆಗ್ತಾ ಇದೆ. ಎಂತುಟು ಅರ್ಥಂ, ಹೇಗೆ ಸಾಧ್ಯ? ಒಬ್ಬ ಋಷಿ ಮುನಿ 1000 ಸಂಖ್ಯೆಯಲ್ಲಿರ್ತಕ್ಕಂಥವ್ರಿಗೆ ಅನ್ನ ನೀರನ್ನ ಒದಗಿಸ್ಲಿಕ್ಕೆ ಇದು ಸಾಧ್ಯವೇ ಇಲ್ಲ. ಅವನ ಸಾಮರ್ಥ್ಯನೇ ಇಲ್ಲ. ಇಲ್ಲಿ ಎಂತುಟು ಅರ್ಥಂ, ಅರ್ಥ ಅಂದ್ರೆ ಸಾಮರ್ಥ್ಯ ಅಂತನೂ ಅರ್ಥ ಆಗುತ್ತೆ, ಸಾಧ್ಯವಿಲ್ಲ ಅಂತನೂ ಕೂಡ ಬಳಸಬಹುದು. ಮುದ್ದಣ ಏಂ ಮುನಿಗಳ ಒಂದು ಜಪದ ತಪದ ಮಂತ್ರದ ಬಲ್ಮೆ ಏಂ ಕಿರಿದೆ. ಏನಂತ ತಿಳ್ಕೊಂಡಿ? ಏನು? ಮುನಿಗಳು ಒಂದು ಜಪದಿಂದ ತಪದಿಂದ ಪಡೆದುಕೊಂಡಿರ್ತಕ್ಕಂಥ ಮಂತ್ರ ಕಿರಿದಂತ ತಿಳ್ಕೊಂಡಿದ್ದೀಯಾ? ಏನು? ಅದು ತನ್ನದೇ ಆದ ಶಕ್ತಿಯನ್ನ ಪಡೆದುಕೊಂಡಿದೆ. ಯಾಕ ನೋಡ್ರಿ, ಏನ್ ಮುನಿಗಳ ಒಂದು ಜಪದಿಂದ ತಪದಿಂದ ಪಡೆದುಕೊಂಡಿರ್ತಕ್ಕಂಥ ಈ ಮಂತ್ರದ ಶಕ್ತಿ, ಮಹಿಮೆ, ಪವಾಡ ಇದೇನು ಕಿರಿದು ಅಂತ ಅನ್ಕೊಂಡಿದ್ಯಾ? ಸಾಮಾನ್ಯ ಅನ್ಕೊಂಡಿದ್ಯಾ? ದೊಡ್ಡದು. ಬೇಡಿದ ಪುರುಳಂ, ಬೇಡಿದ ದ್ರವ್ಯವನ್ನು ಉರದಿಂ ತಕ್ಷಣವೇ, ಉರದಿಂ ಅಂದ್ರೇನ? ತಕ್ಷಣವೇ ತಂದು ಈಗುಂ, ತಕ್ಷಣವೇ ತಂದು ಕೊಟ್ಬಿಡುತ್ತೆ. ಋಷಿಗಳು ಒಂದು ಮಂತ್ರದಿಂದ ತಕ್ಷಣವೇ ಬೇಕಾದನ್ನೆಲ್ಲವನ್ನ ಪಡೆದುಕೊಳ್ತಕ್ಕಂಥ ಶಕ್ತಿ ಅದಕ್ಕಿದೆ. ಋಷಿ ಮುನಿಗಳು ಪಡೆದುಕೊಂಡಿರ್ತಕ್ಕಂಥ ಮಂತ್ರ ಸಾಮಾನ್ಯ ಅಂತ ತಿಳ್ಕೊಂಡಿದ್ಯಾ? ಒಂದು ಮಂತ್ರದಿಂದ ಬೇಡಿದ್ದನ್ನೆಲ್ಲ ಪಡೆದುಕೊಳ್ತಕ್ಕಂಥ ಶಕ್ತಿ ಕ್ಷಣಾರ್ಧದಲ್ಲಿನೇ ಇದೆ. ಮನೋರಮೆ ಅಂತುಟು ಏಂಧನಂ, ಅಂತಹ ಮಂತ್ರದ ಎಷ್ಟು ಶ್ರೇಷ್ಠತೆ ಏನಿದೆ, ಆ ಮಂತ್ರದಲ್ಲಿ ಏನು ಶ್ರೇಷ್ಠತೆ ಇದೆ? ಆವುದು ಮಂತ್ರಂ, ಯಾವುದು ಆ ಮಂತ್ರ ಅಂತ ಹೇಳ್ತಾನೆ. ಆವಾಗ ಮುದ್ದಣ್ಣ ಹೇಳ್ತಾನೆ, ಆವುದು ಏಂ ಅಂದ್ರೆ ಯಾವುದಪ್ಪ ಅಂದ್ರೆ ಏಕಾಕ್ಷರಿ 1 ಅಕ್ಷರದ ಮಂತ್ರ, ದ್ವಾಕ್ಷರಿ 2 ಅಕ್ಷರದ ಮಂತ್ರ, ತ್ರಯಾಕ್ಷರಿ 3 ಅಕ್ಷರದ ಮಂತ್ರ, ಚತುರಾಕ್ಷರಿ 4 ಅಕ್ಷರದ ಮಂತ್ರ, ಪಂಚಾಕ್ಷರಿ 5 ಅಕ್ಷರದ ಮಂತ್ರ, ಷಡಕ್ಷರಿ 6 ಅಕ್ಷರದ ಮೊದಲಾದ ಪ್ರಸಿದ್ಧ ಮಂತ್ರಗಳು ಅವಲ್ತೆ. ಮುಂತಾದ ಪ್ರಸಿದ್ಧ ಮಂತ್ರಗಳಲ್ಲಿ ಯಾವುದಾದರೂ ಒಂದು. ಏಕಾಕ್ಷರಿ ಅಂದ್ರೆ ಯಾವುದು? ಓಂ. ದ್ವಾಯಕ್ಷರಿ ಅಂದ್ರೆ ಏನು? ನಮ. ಏನು? ತ್ರಯಾಕ್ಷರಿ ಅಂದ್ರೆ ಏನು? ಶಿವಾಯ. ಚತುರಾಕ್ಷರಿ ಅಂದ್ರೆ ಓಂ ಶಿವಾಯ ಅಂತಾನು ಕೊಡಬಹುದು, ಹೇಳ್ಬೋದು, ನಾರಾಯಣ ಅಂತಾನು ಹೇಳ್ಬೋದು. ಓಂ ನೋಡ್ರಿ, ನಾರಾಯಣ. ಪಂಚಾಕ್ಷರಿ ನಮಃ ಶಿವಾಯ. ಷಡಕ್ಷರಿ ಓಂ ನಮಃ ಶಿವಾಯ. ಈ ಮಂತ್ರಗಳಲ್ಲಿ ಯಾವುದಾದರೂ ಒಂದು, 1ರಿಂದ 6ರವರೆಗೆ ಇರ್ತಕ್ಕಂಥ ಯಾವುದಾದರೂ ಒಂದು ಮಂತ್ರಗಳು ಒಂದು. ಮನೋರಮೆ ಹೋ ಇನಿತೊಂದು ಜಪದ ಬಲ್ಮೆ ನೆರಂ ಇರ್ಪಿನಂ. ಹೋ ಇಷ್ಟೊಂದು ಜಪದ ಒಂದು ಶಕ್ತಿಯಿಂದ ಪಡೆದುಕೊಂಡಿರ್ತಕ್ಕಂಥ ಮಂತ್ರ ಅಷ್ಟೊಂದು ಸಹಾಯ ಇದೆ. ಆದ್ದರಿಂದಲೇ ಮುನಿಗಳು ಬೆರೆತು ಒಂದರ ಗೊಡವೆ ಇಲ್ಲದೆ ಎಕ್ಕುಂ ತಾಪಸರ್. ಅದಕ್ಕಾಗಿನೇ ಋಷಿ ಮುನಿಗಳು ಅಂತಕ್ಕಂಥವರು ಚಿಂತೆ ಇಲ್ಲದೆ ಇದ್ದಾರೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ನೋಡ್ರಿ, ಯಾಕೆ ಮುಂದೆ ಕೇಳ್ತಾ ಮುಂದುವರಿತಾ ಹೋಗ್ತತಿ. ಇವತ್ತಿನ ತರಗತಿಯಲ್ಲಿ ಇಷ್ಟು ಸಾಕು. ಗೊತ್ತಾಯ್ತಾ? ಈ ಪಾಠದಿಂದ ನಾವು ಇವತ್ತು ಏನ್ ತಿಳ್ಕೊಂಡ್ವಪ್ಪ ಅಂತಂದ್ರೆ, ಮುದ್ದಣ ಮತ್ತು ಮನೋರಮೆಯರ ಸರಸ ಸಲ್ಲಾಪ ಹೇಗಿತ್ತು. ಅಲ್ಲಿ ಮುದ್ದಣ ಮನೋರಮೆಗೆ ಯಾವ ಕಥೆಯನ್ನ ಹೇಳ್ತಾನೆ? ಶ್ರೀರಾಮ ಅಶ್ವಮೇಧ ಯಾಗ ಮಾಡಿರ್ತಕ್ಕಂಥ ಕಥೆಯನ್ನ ಹೇಳ್ತಾನೆ ಅಂತಕ್ಕಂಥದ್ದು. ಆಗ ಮುದ್ದಣನಿಗೆ ಕಥೆಯನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯೆ ಮನೋರಮೆ ಏನ್ ಮಾಡ್ತಾಳೆ? ಪ್ರಶ್ನೆಗಳನ್ನ ಕೇಳುತ್ತಾ ಹೋಗ್ತಾಳೆ. ಆ ಪ್ರಶ್ನೆಗಳಿಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನ ಯಾರು ಕೊಡ್ತಾ ಹೋಗ್ತಾರೆ? ಮುದ್ದಣ. ಮುಂದುವರಿತಾ ಹೋದಂಗೆಲ್ಲ ತನ್ನ ಜೀವನದ ಕಷ್ಟದ ಪರಿಸ್ಥಿತಿಯನ್ನು ಕೂಡ ಕಥೆಯ ಮೂಲಕ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಇವತ್ತಿನ ತರಗತಿಗೆ ಇಷ್ಟು ಸಾಕು. ಮತ್ತೆ ಉಳಿದಿರ್ತಕ್ಕಂಥ ಭಾಗವನ್ನ ನಾಳಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈಗ ಕವಿ ಪರಿಚಯವನ್ನ ನಮ್ಮ 8ನೇ ತರಗತಿ ಡಿ ವಿಭಾಗದ ವಿದ್ಯಾರ್ಥಿಯಾಗಿರ್ತಕ್ಕಂಥ ಹೇಮಂತ್ ಮಾಸಡಿ ಅವರು ನಡೆಸ್ಕೊಡ್ತಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಕೇಳ್ರಿ. ಆತನಿಗೆ ತಮ್ಮೆಲ್ಲರಿಗೂ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೀನಿ. ಎಲ್ಲರಿಗೂ
ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಹೇಮಂತ್ ಮಸಳಗಿ. ನಾನು 8ನೇ ತರಗತಿ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು BLRHS ಸಿರಿಗೆರೆ. ಇಂದಿನ ದಿವಸ ನಾವು ಸಪ್ತಾಕ್ಷರಿ ಮಂತ್ರ ಎಂಬ ಹಳೆಗನ್ನಡ ಗದ್ಯವನ್ನು ಬರೆದಿರುವಂತಹ ಮುದ್ದಣ್ಣನವರ ಪರಿಚಯವನ್ನು ತಿಳಿದುಕೊಳ್ಳೋಣ. ಮೊದಲು ಒಂದು ಹಾಡಿನ ಮೂಲಕ ಅವರ ಪರಿಚಯವನ್ನು ತಿಳಿದುಕೊಳ್ಳೋಣ. ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮಸ್ತೆ. ವಿದ್ಯಾರ್ಥಿ ಕನ್ನಡದ ಅರುಣೋದಯದ ಮುಂಗೋಳಿಯ ಕಥೆಯ ಹೇಳುವೆ ಮುದ್ದಾಣನ ಕಥೆಯ. ಹೊಸಗನ್ನಡದ ಅರುಣೋದಯದ ಮುಂಗೋಳಿಯ ಕಥೆಯ ಹೇಳುವೆ ಮುದ್ದಾಣನ ಕಥೆಯ. ಉಡುಪಿ ಜಿಲ್ಲೆ ಕನ್ನಡ ತಾಲೂಕು ನಂದಳಿಕೆಯಲ್ಲಿ ಹುಟ್ಟಿ ಬಂದನು. 1870 ಜನವರಿ 24ರಂದು ಜನಿಸಿದನು. ನಿಮ್ಮಪ್ಪಯ್ಯ ಮಹಾಲಕ್ಷ್ಮಿಯ ಮುದ್ದಿನ ಮಗನು. ಹುಟ್ಟಿದವರಿಗೆ ಲಕ್ಷ್ಮೀನಾರಾಯಣ ಚಂದುನಾಮಕರಣಮಯ. ತಾಯಿ ಮುದ್ದಿನಿಂದ ಇವರನ್ನು ಮುದ್ದಾನ ಎಂದಾಳು. ಹೊಸಗನ್ನಡದ ಅರುಣೋದಯದ ಮುಂಗೋಳಿಯ ಕಥೆಯ ಹೇಳುವೆ ಮುದ್ದಣ್ಣನ ಕಥೆಯ. ಪ್ರಾಥಮಿಕ ವಿದ್ಯಾಭ್ಯಾಸ ನಂದಳಿಕೆಯಲ್ಲಿ ಮುಗಿಸಿ ಉಡುಪಿಗೆ ಬಂದಾನು. ವಿದ್ಯಾಭ್ಯಾಸ ಮುಂದುವರಿಸಲಾಗದೆ ವ್ಯಾಯಾಮ ಶಿಕ್ಷಕರ ತರಬೇತಿ ಪಡೆದನು. ಬಡತನಕ್ಕೆ ಮಣಿದು ಉಡುಪಿ ತೋಳ ಹೈಸ್ಕೂಲಿನಲ್ಲಿ ವ್ಯಾಯಾಮ ಶಿಕ್ಷಕನಾಗಿ ಮಾಸಿಕ 10 ರೂಪಾಯಿ ವೇತನ ಪಡೆದು ಜೀವನ ನಡೆಸಾನು. ವೃತ್ತಿ ಜೀವನ ನಡೆಸಾನು. ಹೊಸಗನ್ನಡದ ಅರುಣೋದಯದ ಮುಂಗೋಳಿಯ ಕಥೆಯ ಹೇಳುವೆ ಮುದ್ದಣ್ಣನ ಕಥೆಯ. ಹಳಲಿ ಸುಬ್ಬರಾಯರ ಪರಿಚಯ ಅದೃಷ್ಟವಶಾತ್ ಹೊಂದಿದನು. ಅವರ ಪರಿಚಯದಿಂದ ಮುದ್ದಣ ಸಾಹಿತ್ಯಾಸಕ್ತಿ ಬೆಳೆಸಿಕೊಂಡನು. ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ ಯಕ್ಷಗಾನ, ಶ್ರೀರಾಮ ಪಟ್ಟಾಭಿಷೇಕ, ವಾಸಕ ಷಟ್ಪದಿಯಲ್ಲಿನ ಕಾಲ ನಡೆಸಿ ತುಂಬ್ಯಾನು. ಸಣ್ಣ ಪಾಂಡಿತ್ಯ ಮೇಲಾನು. ಹೊಸಗನ್ನಡದ ಅರುಣೋದಯದ ಮುಂಗೋಳಿಯ ಕಥೆಯ ಹೇಳುವೆ ಮುದ್ದಾಣನ ಕಥೆಯ. ಶ್ರೀರಾಮಶ್ವಮೇಧಂ ಅದ್ಭುತ ರಾಮಾಯಣ ಎಂಬ ಗದ್ಯ ಕಾವ್ಯಗಳ ರಚಿತ. ಮನತನದಿಂದ ಕೊಳಲಿಗಳಾದನು. ಉತ್ಸಾಹದಿಂದ ಜೀವನ ನಡೆಸಿದ. ಫೆಬ್ರವರಿ 15, 1901 ಆಸಿಯಾಗದ ಕಾಯಿಲೆಗೆ ತುತ್ತಾಗಿ ಇಹಲೋಕವನ್ನು ತ್ಯಜಿಸಿ ಹೋದನು. ಇಂದಿಗೂ ಕನ್ನಡ ಸಾಹಿತ್ಯ ಲೋಕದಿ ಜೀವಂತ ಉಳಿದಾನು. ಹೊಸಗನ್ನಡದ ಅರುಣೋದಯದ ಮುಂಗೋಳಿಯ ಕಥೆಯ ಹೇಳುವೆ ಮುದ್ದಣ್ಣನ ಕಥೆಯ. ಈಗ ನಾವು ಅದರ ವಿವರಣೆಯನ್ನು ತಿಳಿದುಕೊಳ್ಳೋಣ. ಲಕ್ಷ್ಮೀನಾರಾಯಣ ಇವರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಿಕೆ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ತಿಮ್ಮಪ್ಪಯ್ಯ, ತಾಯಿ ಮಹಾಲಕ್ಷ್ಮಮ್ಮ. ಇವರ ಶಿಕ್ಷಣವು ನಂದಳಿಕೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ನಂತರ ಹೆಚ್ಚಿನ ಶಿಕ್ಷಣಕ್ಕಾಗಿ ಉಡುಪಿಗೆ ಹೋದರು. ಶಿಕ್ಷಣವನ್ನು ಮುಂದುವರಿಸಲು ಸಾಧ್ಯವಾಗದ ಕಾರಣ ವ್ಯಾಯಾಮ ಶಿಕ್ಷಕನ ತರಬೇತಿಯನ್ನು ಪಡೆದು ವ್ಯಾಯಾಮ ಶಿಕ್ಷಕರಾಗಿ ಉಡುಪಿಯ ಒಂದು ಬೋರ್ಡ್ ಹೈಸ್ಕೂಲ್ನಲ್ಲಿ ವ್ಯಾಯಾಮ ಶಿಕ್ಷಕರಾಗಿ 1889ರಂದು 10 ರೂಪಾಯಿ ಮಾಸಿಕ ವೇತನವನ್ನು ಪಡೆದು ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ನಂತರ ತತ್ಪರಿಣಾಮವಾಗಿ ಮಳಲಿ ಸುಬ್ಬರಾಯರವರ ಪರಿಚಯವಾಗಿ ಸಾಹಿತ್ಯಾಸಕ್ತಿ ಬೆಳೆಯಿತು. ಹೀಗೆ ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಎಂಬ ಯಕ್ಷಗಾನ ಪ್ರಸಂಗಗಳು ಮತ್ತು ಶ್ರೀರಾಮಶ್ವಮೇಧಂ ವಾರ್ಧಕ ಷಟ್ಪದಿಯಲ್ಲಿ ರಚಿಸಲ್ಪಟ್ಟ ಶ್ರೀರಾಮ ಪಟ್ಟಾಭಿಷೇಕಂ ಎಂಬ
ಕೃತಿಯನ್ನು ಬರೆದರು. ನಂತರ ಹಳೆಗನ್ನಡದ ಶೈಲಿಯಲ್ಲಿ ಬರೆದಂತಹ ಅದ್ಭುತ ರಾಮಾಯಣ ಮತ್ತು ಶ್ರೀ ರಾಮಾಶ್ವಮೇಧಂ ಎಂಬ ಗದ್ಯವನ್ನು ರಚಿಸಿದರು. ನಂತರ ಉಡುಪಿಯಿಂದ ಕುಂದಾಪುರ ಬೋರ್ಡ್ ಹೈಸ್ಕೂಲಿಗೆ ವರ್ಗಾವಣೆಗೊಂಡು ಕೆಲವು ಸಮಯದ ಬಳಿಕ ಅಂದರೆ ಕೆಲವು ವರ್ಷಗಳ ಬಳಿಕ ಉಡುಪಿ ಕ್ರಿಶ್ಚಿಯನ್ ಸ್ಕೂಲ್ನಲ್ಲಿ ಕನ್ನಡ ಪಂಡಿತರಾಗಿ ತಮ್ಮ ವೃತ್ತಿಯನ್ನು ಮುಂದುವರಿಸಿದರು. ಇವರಿಗೆ ಹೊಸಗನ್ನಡದ ಅರುಣೋದಯದ ಮುಂಗಳಿ ಎಂಬ ಪ್ರಶಂಸೆಗೆ ಭಾಜನರಾಗಿದ್ದರು. ಇವರು ನಮ್ಮ ಕನ್ನಡ ಇತಿಹಾಸದಲ್ಲಿ ಸುಭದ್ರ ಸ್ಥಾನವನ್ನು ಗಳಿಸಿದ್ದಾರೆ. ಇವರಿಗೆ ಆಗಿನ ಕಾಲದಲ್ಲಿ ಗುಣಪಡಿಸಲಾಗದ ಕಾಯಿಲೆಯಿಂದ 1901 ಫೆಬ್ರವರಿ 15ರಂದು ನಮ್ಮ ಕನ್ನಡ ನಾಡನ್ನು ಬಿಟ್ಟು ತ್ಯಜಿಸಿದರು. ಪ್ರಸ್ತುತ ಈ ಪಾಠವನ್ನು ಸಪ್ತಾಕ್ಷರಿ ಮಂತ್ರ ಈ ಪಾಠವನ್ನು ಮುದ್ದಣ ಭಂಡಾರ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಧನ್ಯವಾದಗಳು. ನಂತರ ಪೂರ್ವಕತೆಯನ್ನು ನಮ್ಮ ಸ್ನೇಹಿತ ಚೇತನ್ ಎಂ ಅವರು ತಿಳಿಸಿಕೊಡುತ್ತಾರೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಚೇತನ್. ನಾನು 8ನೇ ತರಗತಿ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು BLR ಪ್ರೌಢಶಾಲೆ ಸಿರಿಗೆರೆ. ನಾನು ಈ ದಿನ ನಿಮಗೆ ಸಪ್ತಾಕ್ಷರಿ ಮಂತ್ರದ ಪೂರ್ವಕತೆಯನ್ನು ತಿಳಿಸಲು ಬಂದಿದ್ದೇನೆ. ಈ ಒಂದು ಪಾಠ ರಾಮಾಯಣ ಎಂಬ ಮಹಾಕಾವ್ಯಕ್ಕೆ ಸೇರಿದೆ. ಇಲ್ಲಿ ಅಯೋಧ್ಯೆ ಎಂಬ ನಗರವನ್ನು ಆಳುತ್ತಿದ್ದ ದಶರಥ ಮಹಾರಾಜ. ದಶರಥ ಮಹಾರಾಜ ಆಳುತ್ತಿದ್ದ. ಈಗ ಅದು ಪ್ರಸ್ತುತ ಉತ್ತರ ಪ್ರದೇಶದಲ್ಲಿದೆ. ಇಲ್ಲಿ ಇವನಿಗೆ 3 ಮಡದಿಯರು, ಅಂದರೆ ಇವನಿಗೆ 3 ಹೆಂಡತಿಯರಿದ್ದರು. ಬಹಳಷ್ಟು ದಿನವಾದರೂ ಅವರೆಲ್ಲರಿಗೂ ಮಕ್ಕಳಾಗಲಿಲ್ಲ. ಅವರಿಗೆ ಬಹಳಷ್ಟು ವರ್ಷಗಳಾದರೂ ಮಕ್ಕಳಾಗಲಿಲ್ಲ. ಆದ್ದರಿಂದ ದಶರಥ ಮಹಾರಾಜ ಪುತ್ರಕಾಷ್ಟಯಾಗದ ಮೂಲಕ ಮಕ್ಕಳನ್ನು ಪಡೆದರು. ಆ ಕಾಲದಲ್ಲಿ ಯಾಗಗಳಿದ್ದವಂತೆ. ಯಾಗಗಳ ಮುಖಾಂತರ ಮಕ್ಕಳನ್ನು ಮಾಡುತ್ತಿದ್ದರಂತೆ. ಹಾಗೆ ಇಲ್ಲಿ ದಶರಥ ಮಹಾರಾಜ ಮಕ್ಕಳನ್ನು ಪಡೆದ. ಆದ್ದರಿಂದ ದಶರಥ ಮಹಾರಾಜ, ಅದರಲ್ಲಿ ರಾಮ ಎಂದರೆ ದಶರಥ ಮಹಾರಾಜನಿಗೆ ತುಂಬ ಇಷ್ಟ. ರಾಮನ ಗುಣಗಳನ್ನು ನೋಡಿ ದಶರಥ ಮಹಾರಾಜನಿಗೆ ತುಂಬ ಇಷ್ಟ ಆಗುತ್ತಿತ್ತು. ಆದ್ದರಿಂದ ಅವನು ರಾಮನನ್ನು ಪಟ್ಟಕ್ಕೇರಿಸಬೇಕೆಂದು ನಿರ್ಧರಿಸಿದ. ಆಗ ಬಹಳಷ್ಟು ದಿನಗಳ ಹಿಂದೆ ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಯುದ್ಧ ಆದಾಗ ದಶರಥ ಮಹಾರಾಜ ದೇವೇಂದ್ರನಿಗೆ ನೆರವಿಗಾಗಿ ದಶರಥ ಹೋಗಿದ್ದ. ಜೊತೆಗೆ ಕೈಕೇಯಿಯನ್ನು ಕರೆದುಕೊಂಡು ಹೋಗಿದ್ದ. ಆಗ ರಾಕ್ಷಸರು ಎಷ್ಟೆಷ್ಟೋ ಮಾಯಗಳನ್ನು ಮಾಡಿದಾಗ ಕೈಕೇಯಿ ಅವಕ್ಕೆಲ್ಲ ಎದುರಾಗಿ ಪ್ರತೀಕಾರ ಮಾಡಿದಳು. ಆಗ ಆ ಕಾಲದಲ್ಲಿ ದೇವತೆಗಳಿಗೂ ಮತ್ತು ರಾಕ್ಷಸರಿಗೆ ಯುದ್ಧ ಆಗುವಾಗ ದಶರಥ ಮಹಾರಾಜ ದೇವೇಂದ್ರನ ನೆರವಿಗಾಗಿ ಯುದ್ಧ ಮಾಡಲು ಹೋಗಿದ್ದ. ಜೊತೆಗೆ ಕೈಕೇಯಿಯನ್ನು ಕೂಡ ಕರೆದುಕೊಂಡು ಹೋಗಿದ್ದ. ಅಲ್ಲಿ ದಶರಥ ಮಹಾರಾಜನಿಗೆ ಹಲವು ಮಾಯಗಳನ್ನು ಮಾಡಲು ರಾಕ್ಷಸರು ಬರುತ್ತಿದ್ದರು. ಅವನ್ನೆಲ್ಲ ಕೈಕೇಯಿ ಕಾಪಾಡುತ್ತಾಳೆ. ಅಷ್ಟೇ ಅಲ್ಲದೆ ಕೈಕೇಯಿ ಅಷ್ಟೇ ಸಾಲದೆಂದು ದಶರಥನ ರಥದ ಗಾಲಿಯ ಕೀಲಿ ಮುರಿದಾಗ ಕೈಕೇಯಿ ಅತಿ ಸಾಹಸದಿಂದ ತನ್ನ ಕೈಗಳನ್ನು ಕೀಲಿಗಾದರ ಮಾಡಿ ನಡೆಸಿದಳು. ದಶರಥನ ರಥನ ಗಾಲಿ ಮುರಿದಾಗ ಕೀಲಿ ಮುರಿದೋಗಿತ್ತು. ಆದ್ದರಿಂದ ಕೈಕೇಯಿ ಆಕೆಯ ಕೈ ಬೆರಳನ್ನು ಕೀಲಿಗೆ ಆಧಾರ ಮಾಡಿ ರಥವನ್ನು ನಡೆಸಿದಳು. ಆಗ ದಶರಥನಿಗೆ ತುಂಬಾ ಸಂತೋಷವಾಯಿತು. ಆಗ ದಶರಥ ಮಹಾರಾಜ, ನಿನಗೆ ಬೇಕಾದ 2 ವರಗಳನ್ನು ಕೇಳು ಎಂದನು. ಆಗ ಕೈಕೇಯಿ, ನನಗೆ ಇಷ್ಟ ಬಂದಾಗ ಕೇಳುತ್ತೇನೆ ಎಂದಳು. ಇಲ್ಲಿ ರಾಮನ ಹೆಂಡತಿ ಸೀತಾ. ಅವಳು ವಿದೇಹ ದೇಶದ ರಾಜಧಾನಿಯಾಗಿದ್ದ ವಿಡಿನಾನಗರ ಎಂಬ ರಾಜ್ಯವನ್ನು ಆಳುತ್ತಿದ್ದ ಜನಕ ಮಹಾರಾಜನ ಮಗಳು. ಇಲ್ಲಿ ರಾಮ ಒಬ್ಬ ನಿಲಾಮೇಘ ಶ್ಯಾಮ, ಸಕಲ ಕಲ್ಯಾಣ, ಗುಣಾಭಿರಾಮ. ಹಿರಿಯರತ್ತ ಬಹಳ ಗೌರವ, ಕಿರಿಯರತ್ತ ಕಂಡರೆ ಆಧಾರ ಅಪ್ಯಾಯತೆ. ಅವನನ್ನು ಕಂಡರೆ ಎಲ್ಲರಿಗೂ ಇಷ್ಟ. ಬಂಧುಗಳು ಮಿತ್ರರು ಮಾತ್ರವಲ್ಲ, ಪ್ರಜೆಗಳೆಲ್ಲರಿಗೂ ಅವನಂತ ಅನಂತ ಅಭಿಮಾನ. ಚೆಲುವತನದಲ್ಲಿ ರಾಮನಿಗೆ ಸುಖವಿಲ್ಲ, ರಾಮನಿಗೆ ತಿಳಿಯದ ಧರ್ಮವಿಲ್ಲ, ಅವನಿಗೆ ಗೊತ್ತಿಲ್ಲದ ನೀತಿ ಇಲ್ಲ, ನ್ಯಾಯವಿಲ್ಲ, ಅನ್ಯಾಯವನ್ನು ಸಹಿಸಲಾರ, ಅಂದ ಮಾತಿಗೆ ತಪ್ಪಲಾರ. ತಪ್ಪು ಮಾಡಿದವರನ್ನು ಕ್ಷಮಿಸುತ್ತಿದ್ದ,
ಸೀತಾ ಎಲ್ಲ ಬಗೆಯಲ್ಲೂ ರಾಮನಿಗೆ ತಕ್ಕ ಪತ್ನಿ. ಇತ್ತ ಲಕ್ಷ್ಮಣ, ಭರತ, ಶತ್ರುಘ್ನರು ಮೂವರು ಅಣ್ಣನ ಮಾತನ್ನು ಮೀರುತ್ತಿರಲ್ಲ. ರಾಮ ಹೇಳಿದ ಮಾತೇ ಮಾತು. ಅವರಿಗೆ ದೇವರ ಸಮಾನ. ಮೂವರಲ್ಲಿ ಲಕ್ಷ್ಮಣನ ವಿಶ್ವಾಸ ವಿಶೇಷವಾದುದು. ಸದಾಕಾಲ ರಾವಣನನ್ನು ಅನುಸರಿಸಿಯೇ ಇರುತ್ತಿದ್ದ. ಅತ್ತಿಗೆ ಸೀತಾದೇವಿ ಅತ್ತ ಅನನ್ಯ ಭಕ್ತಿ. ಇಲ್ಲಿ ರಾಮನ ಪಟ್ಟಾಭಿಷೇಕಕ್ಕೆ ಭಗ್ನ ಉಂಟು ಮಾಡುವಂತ ದೊಡ್ಡ ಕುತಂತ್ರ ನಡೆಯಿತು. ಆ ಕುತಂತ್ರ ಯೋಜನೆಯಲ್ಲಿ ಪ್ರಧಾನ ಪಾತ್ರಾಧಿಕಾರಿ ಕೈಕೇಯಿಯಾದರೂ ಮುಖ್ಯ ಕಾರಕಳು ಮಂದರೆ. ಆವಾಗ ಮಂದರೆ, ನೀನು ನಿನ್ನ ಮಗ ಭರತನನ್ನು ಪಟ್ಟಕ್ಕೇರುವ ಹಾಗೆ ಮಾಡು ಎಂದು ಹೇಳಿದ್ದಳು. ರಾಮನ ಪಟ್ಟಾಭಿಷೇಕಕ್ಕೆಂದು ನಿರ್ಣಯಿಸಿದ ಪುಷ್ಯಮಿ ನಕ್ಷತ್ರ ಯುಕ್ತವಾದ ಕರ್ಕಾಟಕ ಲಗ್ನ ಸಮೀಪಿಸುತ್ತಿತ್ತು. ದಶರಥನಿಗೆ ಉಳಿದೆಲ್ಲ ಒಂದೇ ಆಶೆ. ಕೈಕೇಯಿಗೆ ಮಾತು ಕೊಟ್ಟದ್ದು ತಾನು ಅದಕ್ಕೆ ಕಷ್ಟವನ್ನು ಬಯಸುವ ರಾಮನಾಗಬೇಕಲ್ಲ. ತಂದೆ ವರ ಕೊಟ್ಟು ಪ್ರಮಾಣ ಮಾಡಿದವರು ನೀವು. ನಿಮ್ಮ ವಾಗ್ದಾನಕ್ಕೆ ನಾನು ಹೊಣೆಗಾರನಾಗಬೇಕಾಗಿಲ್ಲ ಎಂದು ರಾಮ ತನ್ನ ಮಾತನ್ನು ತಿರಸ್ಕರಿಸಿಬಿಟ್ಟರೆ ಈ ಗಂಡಾಂತರದಿಂದ ಬಿಡುಗಡೆಯಾದಂತೆ ಎಂದುಕೊಂಡ. ಅಮ್ಮ, ನನ್ನಿಂದಾಗಿ ತಂದೆಗೆ ಯಾವ ಕಷ್ಟ ಬರಬಾರದು. ಅವರ ಸುಖವೇ ನನ್ನ ಸುಖ. ತಂದೆಯವರು ಏನು ಹೇಳಿದರೂ ನಾನು ಮಾಡುತ್ತೇನೆ. ಪ್ರಾಣವನ್ನಾದರೂ ಕೊಡುತ್ತೇನೆ. ಶಪಥ ಮಾಡುತ್ತೇನೆ. ಹೇಳಮ್ಮ, ತಂದೆಯವರ ಕೋರಿಕೆ ಏನು ಎಂದು ಕೇಳಿದ ರಾಮನದು ಒಂದೇ ಮಾತು. ಇನ್ನು ತನ್ನ ಕೆಲಸವಾಯಿತೆಂದು ಅಂದುಕೊಂಡಳು ಕೈಕೇಯಿ ಲಜ್ಜೆ ಭಯ ಎಲ್ಲವನ್ನು ಬಿಟ್ಟವಳಂತೆ, ರಾಮ, ನನಗೆ ಗೊತ್ತು, ತಂದೆಯ ಮಾತನ್ನು ನೆರವೇರಿಸಬಲ್ಲವಂತ ಕುಲಪುತ್ರ ನೀನೇ. ಇನ್ನೇನಿಲ್ಲ, ಭರತನಿಗೆ ಪಟ್ಟಾಭಿಷೇಕ ಮಾಡುವುದು ನೀನು. ನಾರು ಮಡಿಯಿಟ್ಟು 14 ವರ್ಷ ದಂಡಕಾರಣ್ಯದಲ್ಲಿರುವುದು ಇವು ನಿಮ್ಮ ತಂದೆಯವರು ನಿನಗೆ ಕೊಟ್ಟಿರುವ ವರಗಳು. ರಾಮ ಅಡವಿಗೆ ಹೋಗಲು ಒಪ್ಪಿದ. ತಾಯಿಯ ಹತ್ತಿರ ಬಂದ. ಆದರೆ ಜೊತೆ ಇದ್ದ ಲಕ್ಷ್ಮಣನಿಗೆ ತುಂಬಾ ಕೋಪ ಬಂತು. ಸೀತಾರಾಮ ಲಕ್ಷ್ಮಣರು ಭಯಂಕರವಾದ ದಂಡಕಾರಣ್ಯವನ್ನು ಪ್ರವೇಶಿಸಿದರು. ಸೀತಾ ಲಕ್ಷ್ಮಣನು ಪಂಚವಟಿಗೆ ಹೋಗುತ್ತಿದ್ದಾಗ ಒಂದು ದೊಡ್ಡ ಹದ್ದು ಕಣ್ಣಿಗೆ ಬಿತ್ತು. ಆ ಹದ್ದು ಒಂದು ರಾಕ್ಷಸನಿರಬಹುದು ಎಂದುಕೊಂಡರು. ಆದರೆ ಆ ಪಕ್ಷಿರಾಜ ತನ್ನ ಹೆಸರು ಜಟಾಯುವೆಂದು ತಾನು ದಶರಥ ರಾಜನ ಗೆಳೆಯನೆಂದು ಹೇಳಿದ. ಹೀಗೆ ಕಾಲ ಕಳೆಯಿತು. ಒಂದು ದಿನ ಶೂರ್ಪನಖಿ ಅನಿರೀಕ್ಷಿತವಾಗಿ ಆ ಆಶ್ರಮಕ್ಕೆ ಬಂದಳು. ರಾಮನನ್ನು ನೋಡಿ, ನೀನ್ಯಾರು? ರಾಕ್ಷಸರಿರುವ ಈ ಪ್ರದೇಶಕ್ಕೆ ಏಕೆ ಬಂದೆ ಎಂದು ಕೇಳಿದಳು. ಎಂದಿಗೂ ಅಮೃತವಾಡದ ರಾಮ ಅವಳ ಪ್ರಶ್ನೆಗಳಿಗೆಲ್ಲ ನಿಧಾನವಾಗಿ ಉತ್ತರಿಸಿದ. ತನ್ನ ವಿಷಯವನ್ನೆಲ್ಲ ತಿಳಿದ ನಂತರ ಶೂರ್ಪನಖಿಯನ್ನು ನೀನಾರು ಎಂದು ಅವಳನ್ನು ಕೇಳಿದ. ನಾನು ಶಕ್ತಿಶಾಲಿ ರಾಕ್ಷಸ ರಾವಣನ ತಂಗಿ. ನೀನು ನನ್ನನ್ನು ಮದುವೆ ಆಗ್ತೀಯಾ ಎಂದು ಕೇಳಿದಳು. ಆಗ ರಾಮ ನಕ್ಕ. ನನಗಾಗಲೇ ಮದುವೆಯಾಗಿದೆ. ಅಲ್ಲಿ ನೋಡು, ಅವನು ನನ್ನ ತಮ್ಮ ಲಕ್ಷ್ಮಣ. ಅವನನ್ನು ಹೋಗಿ ಕೇಳು ಎಂದನು. ಆಗ ಅವಳು ಲಕ್ಷ್ಮಣನ ಹತ್ತಿರ ಹೋಗಿ, ನನ್ನನ್ನು ಮದುವೆ ಆಗ್ತೀಯಾ ಎಂದು ಕೇಳಿದಳು. ಆಗ ಅವನು, ನಾನು ರಾಮನ ಸೇವಕ, ಆದ್ದರಿಂದ ನೀನು ಅವನನ್ನು ಮದುವೆಯಾಗು ಎಂದನು. ಆಗ ಶೂರ್ಪನಖಿ ಮತ್ತೆ ರಾಮನ ಹತ್ತಿರ ಬಂದಳು. ಈಗ ರಾಮ ಕೋಪ ಬಂದು ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿದ. ಹೋಗು ಎಂದು ಚಳಿದ. ಇಲ್ಲಿ ಶೂರ್ಪನಖಿ ತನ್ನ ಅಣ್ಣನ ಹತ್ತಿರ ಎಲ್ಲ ಹೇಳಿದಳು. ಆಗ ರಾವಣನಿಗೆ ಕೋಪ ಬಂದು ತನ್ನ ಆಸನದಲ್ಲಿದ್ದ 14 ರಾಕ್ಷಸರನ್ನು ಕಳಿಸಿ ರಾಮ ಲಕ್ಷ್ಮಣರನ್ನು ಸಂಹರಿಸಿ ಬಾ ಎಂದು ಹೇಳಿದ. ಅದು ರಾಮನಿಗೆ ತಿಳಿಯಿತು. ಲಕ್ಷ್ಮಣ, ನೀನು ಸೀತೆಯ ಜೊತೆಗೆ ಇರು, ನಾನು ಹೋಗಿ ಅವರನ್ನು ಸಂಹರಿಸಿ ಬರುತ್ತೇನೆ ಎಂದು ಹೋದ ರಾಮ. ಆಗ ತನ್ನ ಬಿಲ್ಲು ಬಾಣದ ಮುಖಾಂತರ ಅವರೆಲ್ಲರನ್ನು ಸಂಹರಿಸಿ ಆಗ ಅವೆಲ್ಲವನ್ನು ನೋಡಿದ ಶೂರ್ಪನಖಿ ಇದೆಲ್ಲ ರಾವಣನಿಗೆ ತಿಳಿಸಿದಳು. ಆಗ ರಾವಣ ಸೀತೆಯನ್ನು ಕದಿಯುವ ಹೊಂಚು ಮಾಡಿದ. ಒಬ್ಬ ರಾಕ್ಷಸ ಮಾಯಜಿಂಕೆಯಾಗಿ ಹೋಗಿ ರಾಮಲಕ್ಷ್ಮಣರನ್ನು ಕರೆದೊಯ್ಯು ಎಂದು ಹೇಳಿದ. ಆಗ ರಾವಣ ಮುನಿಯಾಗಿ ಬಂದು ಸೀತೆಯನ್ನು ಕದ್ದೊಯ್ದ. ಆದ್ದರಿಂದ ರಾಮಲಕ್ಷ್ಮಣರು ಸೀತೆಯನ್ನು ಕೂಗುತ್ತಾ ನೈಋತ್ಯ ದಿಕ್ಕಿಗೆ ಹೋದರು. ಆ ದಾರಿಯಲ್ಲಿ ಮಲಗಿದ್ದ ಕಬಂಧ ಎಂಬ ರಾಕ್ಷಸನ ಕೋರಿಕೆಯಂತೆ ರಾಮಲಕ್ಷ್ಮಣನು ಅವನ ದೇಹಕ್ಕೆ ದಹವ ಸಂಸ್ಕಾರ ಮಾಡಿದರು. ಆಗ ಅವನಿಗೆ ದಿವ್ಯ ರೂಪ ಬಂತು. ನೀವು ಸೀತೆಯನ್ನು ಹುಡುಕುವ ಉಪಾಯವನ್ನು ಹೇಳುತ್ತೇನೆ ಕೇಳು ಎಂದ ಕಬಂಧ. ನೀವು ತೀರಕ್ಕೆ ಹೋಗಿ, ಅಲ್ಲಿ ಋಷ್ಯಮುಖ ಪರ್ವತವಿದೆ. ಆ ಪರ್ವತದ ಮೇಲೆ ಸುಗ್ರೀವನೆಂಬ ರಾಜನಿದ್ದಾನೆ ಎಂದು ಅವರ ಹತ್ತಿರ ಕಳಿಸಿದ. ರಾಮಾಯಣ
ವಾನರ ಪ್ರವೇಶ ಇಲ್ಲೇ ಆಗುವುದು. ಇಲ್ಲಿ ವಾಲಿ ಮತ್ತು ಸುಗ್ರೀವನ ನಡುವೆ ಯುದ್ಧ ನಡೆಯಿತು. ಅದರಲ್ಲಿ ವಾಲಿ ಗೆದ್ದ. ಮತ್ತೆ ಎರಡನೇ ಯುದ್ಧ ನಡೆಯಿತು. ಆಗ ಸುಗ್ರೀವ ಗೆದ್ದ. ಆದರೆ ಮತ್ತೆ ಈಗ ಅಂಗದ, ಹನುಮಂತ ಮೊದಲಾದ ವಾನರು ವೀರ ಸೀತೆಯನ್ನು ಅರಸುತ್ತಾ ದಕ್ಷಿಣ ದಿಕ್ಕಿಗೆ ಹೋದರು. ಆಗ ಎಲ್ಲರೂ ಸೇರಿ ಸೀತೆ ಇರುವ ಸ್ಥಳ ಹುಡುಕಿದರು. ಆಗ ಹನುಮಂತ ಲಂಕಕ್ಕೆ ಹೋಗಿ ಅಲ್ಲಿ ನಡೆಯುತ್ತಿರುವ ವಿಷಯಗಳ ಬಗ್ಗೆ ತಿಳಿದುಕೊಂಡು ಬಂದು ಅವನು ರಾಮನಿಗೆ ಹೇಳಿದ. ಆಗ ಎಲ್ಲರೂ ಸೇರಿ ಒಂದು ಉಪಾಯ ಹುಡುಕಿ ಕಪಿಸೇನೆಯ ಮುಖಾಂತರ ಸಮುದ್ರಕ್ಕೆ ಲಂಕದ ಮಠ ಕಲ್ಲು ಹಾಕಿದರು. ಆಗ ರಾಮ ಲಕ್ಷ್ಮಣರು ಹೋಗಿ ರಾವಣನನ್ನು ಸಂಹರಿಸಿ ಹರಿಭಕ್ತನು ರಾವಣನ ಸೋದರನೂ ಆದ ವಿಭೀಷಣನಿಗೆ ಲಂಕೆಯ ಪಟ್ಟ ಕಟ್ಟಿ ಸೀತಾ ಸಮೇತ ಅಯೋಧ್ಯೆಗೆ ಬಂದು ರಾಜ್ಯಭಾರ ಮಾಡುತ್ತಿದ್ದನು. ಹೀಗೆ ಹಲವು ವರ್ಷಗಳು ಕಳೆಯುತ್ತಿರಲು ಸೀತೆ ಗರ್ಭಿಣಿಯಾದಳು. ಅದೊಂದು ದಿನ ಸೀತೆಯೊಡನೆ ಶ್ರೀರಾಮಚಂದ್ರನು ರಾಣಿವಾಸದ ಮೊಗಸಾಲೆಯಲ್ಲಿ ಕುಳಿತು ಸಲ್ಲಾಪೈಗುತ್ತಿರುವಾಗ, ಅಂದರೆ ಗಂಡ ಹೆಂಡತಿ ಮಾತಾಡುತ್ತಿರುವಾಗ, ಸೀತೆ ತನ್ನ ಮನದ ಬೇಸರ ಕಳೆಯಲೋಸುಗ ಕಾಡಿನ ಋಷಿಯಾಶ್ರಮಕ್ಕೆ ಹೋಗಿ ಬರಬೇಕೆಂದು ಆಸೆಯನ್ನು ಪ್ರಕಟಿಸಿದಳು. ಇದಕ್ಕೊಪ್ಪಿದ ಶ್ರೀರಾಮ ಆದಷ್ಟು ಬೇಗ ಲಕ್ಷ್ಮಣನ ಮೂಲಕ ವ್ಯವಸ್ಥೆ ಮಾಡುವನೆಂಬ ಭರವಸೆ ನೀಡಿದ. ಅದೇ ದಿನ ರಾತ್ರಿ ಪ್ರಜೆಯೊಬ್ಬ ಆಡಿದ ಮಾತನ್ನು ಬಹುಗಾರರಿಂದ ತಿಳಿದ ರಾಮ, ಸೀತೆ ನಿಷ್ಠಳಕ್ಕಿನ್ನಿ ಎಂದು ತಿಳಿದಿದ್ದರೂ ಪ್ರಜಾಭಿಪ್ರಾಯಕ್ಕೆ ಮುನ್ನಡೆ ನೀಡಬೇಕಾದುದು ರಾಜನ ಆದ್ಯ ಕರ್ತವ್ಯ ಎಂಬ ದೃಷ್ಟಿಯಿಂದ ಆಕೆಯನ್ನು ತೊರೆಯಲು ನಿರ್ಧರಿಸಿದ. ರಾಜಾಜ್ಞೆಯನ್ನು ಮೀರಲಾರದ ಲಕ್ಷ್ಮಣ ಋಷ್ಯಾಶ್ರಮ ದರ್ಶನದ ನೆಪ ಹುಡ್ಡಿ ಸೀತೆಯನ್ನು ಕರೆದೊಯ್ದು ಗೊಂಡಾರಣ್ಯದಲ್ಲಿ ಬಿಟ್ಟು ಬಂದನು. ಇತ್ತ ರಾಜರಾಮನೆನಿಸಿಕೊಂಡ ಶ್ರೀರಾಮ ಸೀತಾ ಪರಿತ್ಯಾಗದಿಂದ ವೈಯಕ್ತಿಕವಾಗಿ ನೊಂದಿದ್ದರೂ ರಾಜ್ಯಭಾರದಲ್ಲಿ ಎಳ್ಳಷ್ಟು ಅಪಚಾರ ಎಸಗದೆ ಪ್ರಜಾಪಾಲನೆಯಲ್ಲಿ ತೊಡಗಿದ್ದ. ಅದೊಂದು ದಿನ ಅಗಸ್ತ್ಯ ಮಹರ್ಷಿಗಳು ಶಿಷ್ಯರೊಂದಿಗೆ ಅಯೋಧ್ಯೆಗೆ ಬಂದಾಗ ಅವರನ್ನು ಗೌರವಾದರಗಳಿಂದ ಬರಮಾಡಿಕೊಂಡ ರಾಮ ಋಷಿ ಪರಿವಾರವನ್ನು ಷೋಡಶೋಪಚಾರದಿಂದ ಸತ್ಕರಿಸಿದ. ತನ್ನಿಂದ ಹತನಾದ ರಾವಣ ಬ್ರಹ್ಮಮಾನಸ ಪುತ್ರ ಪುಲಸ್ತ್ಯರ ಮಗನಾದ ವಿಶ್ವವಸುವಿನ ಮಗನೆಂದು ವೇದ ಪಾರಂಗತನೆಂದು ಅಗಸ್ತ್ಯರಿಂದ ಕೇಳಿ ತಿಳಿದ ರಾಮ ರಾವಣನ ಹತ್ಯೆಯಿಂದ ತನಗೆ ಬ್ರಹ್ಮಹತ್ಯ ದೋಷ ಪ್ರಾಪ್ತಿಯಾಯಿತೆಂದು ದುಃಖಿತನಾದ. ಪಾಪಿಗಳ ಪಾಪನಾಶ ಮಾಡಬಲ್ಲ ನಿನಗೆಂತಹ ಪಾಪವಯ್ಯ, ದುಷ್ಟ ಸಂಹಾರಕ್ಕಾಗಿ ಧರೆಗಿಳಿದು ನಿನ್ನ ಕರ್ತವ್ಯವನ್ನು ಮಾಡಿರುವ ನೀನು ಅಂಜಬೇಕಿಲ್ಲ ಎಂದು ಅಗಸ್ತ್ಯರು ಸಮಾಧಾನ ಪಡಿಸಿದರು. ಆಗ ರಾಮ ಒಪ್ಪಲಿಲ್ಲ. ಅಶ್ವಮೇಧವನ್ನು ಮಾಡಿದರೆ ಬ್ರಹ್ಮಹತ್ಯ ದೋಷ ನಿವಾರಣೆಯಾಗುವುದೆಂದು ಅಗಸ್ತ್ಯರು ಹೇಳಿದ ಮೇರೆಗೆ ರಾಮನು ಅಶ್ವಮೇಧ ಕೈಗೊಳ್ಳಲು ನಿರ್ಧರಿಸಿದ. ಯಜ್ಞಾಶ್ವದ ಬೆಂಗಾವಲಿಗೆ ಶತ್ರುಘ್ನನ ಮುಂದಾಳತ್ವದಲ್ಲಿ ಜಾಂಬವ, ಹನುಮಂತ, ಸುಗ್ರೀವಾದಿ ಕಪಿವೀರರು ಹಾಗೂ ಅಯೋಧ್ಯೆಗೆ ಸೈನ್ಯ ಹೊರಟಿತು. ಯಜ್ಞಾಶ್ವ ತನ್ನಿಚ್ಛಾನುಸಾರ ನಾನಾ ಕಡೆಗಳಲ್ಲಿ ಸಂಚರಿಸುತ್ತಿರುವಾಗ ಕೆಲವು ರಾಜರು ಇದು ರಾಮನ ಯಜ್ಞಾಶ್ವವೆಂದು ತಿಳಿದ ತಕ್ಷಣ ಕಪ್ಪ ಕಾಣಿಕೆ ನೀಡಿ ತಾವು ಅಶ್ವದ ಬೆಂಗಾವಲಿಗೆ ಹೊರಟರು. ಕೆಲವರು ಅಶ್ವವನ್ನು ಕಟ್ಟಿ ಕದನಕ್ಕಿಳಿದು ಸೋತು ಶರಣಾದರು. ಹೀಗೆ ಸಂಚರಿಸುತ್ತ ಚಳಿಗಾಲದಲ್ಲಿ ಒಂದು ದಿನ ಯಜ್ಞಾಶ್ವ ಅರಣ್ಯ ಮುನಿಯ ಆಶ್ರಮವನ್ನು ಹೊಕ್ಕಿತು. ವಿಷಯ ತಿಳಿಯದ ಶತ್ರುಘ್ನಾದ್ಯರು ಮುನಿಯ ದರ್ಶನ ಮಾಡಿ ಆಶೀರ್ವಾದ ಪಡೆಯುವ ಸಲುವಾಗಿ ಆಶ್ರಮವನ್ನು ಪ್ರವೇಶಿಸಿ ವಂದಿಸಿದರು. ತಮ್ಮ ಆಶ್ರಮಕ್ಕೆ ಬಂದ ಶತ್ರುಘ್ನ ಹಾಗೂ ಅವನ ಪರಿವಾರವನ್ನು ಅರಣ್ಯಕ್ಕೆ ಆಶೀರ್ವಾದಿಸಿ ಸತ್ಕರಿಸಿದನು. ಅದುವರೆಗೂ ರಾಮಾಶ್ವಮೇಧದ ಕಥೆಯನ್ನು ಮುದ್ದಣ್ಣನಿಂದ ಕೇಳುತ್ತಿದ್ದ ಮನುರವಿಗೆ ಸಂದೇಹವೊಂದು ಮೂಡಿತು. ಆ ಸಂದೇಹ ಯಾವುದು, ಮುದ್ದಣ್ಣ ಅದನ್ನು ಹೇಗೆ ಪರಿಹರಿಸಿದ, ಇದರ ಒಳಗುಟ್ಟೇನು ಎಂಬುದನ್ನು ಮುದ್ದಣ್ಣ ಈ ಪಾಠದಲ್ಲಿ ಮನುರವಿಗೆ ಹೇಳಿದ್ದಾನೆ. ಧನ್ಯವಾದಗಳು.